ನಮಸ್ಕಾರ. ನಾನು ನಿಮ್ಮ ಶ್ರೀವತ್ಸ ಪ್ರಹ್ಲಾದ ಮಾತಾಡ್ತಾ ಇರೋದು. ಇವತ್ತಿನ ದಿನ TKSFF 2.0. 2.1 ಒಂಥರ ಮಜವಾಗಿದೆ. ಅಂದ್ರೆ ನೆಕ್ಸ್ಟ್ ಎಡಿಷನ್, ನೆಕ್ಸ್ಟ್ ಜನರೇಷನ್ ಅನ್ನೋ ರೀತಿನಲ್ಲಿ 2024ನೇ ಇಸ್ವಿನಲ್ಲಿ ಶಾರ್ಟ್ ಫಿಲ್ಮ್ಸ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಬಿಹೈಂಡ್ ದ ಲೆನ್ಸಸ್ ಅನ್ನೋ ಒಂದು ಅದ್ಭುತವಾಗಿರುವಂತ ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಲವಾರು ಕಿರುಚಿತ್ರಗಳು ಬಂದಿದೆ. ನನಗೆ ಇವತ್ತಿನ ದಿನ ನಿಮ್ಮೆಲ್ಲರ ಜೊತೆ, ಅಂದ್ರೆ ಬ್ರೋಕರ್ ಎಂಬ ಕಿರುಚಿತ್ರ, ಆ ತಂಡದ ಜೊತೆ ಮಾತಾಡೋ ಅವಕಾಶ ನನಗೆ ಸಿಕ್ಕಿದೆ. ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ತಂಡದ ಎಲ್ಲ ಕಲಾವಿದರಿಗೂ ನನ್ನ ಅಭಿನಂದನೆಗಳು. ಹಾಗೆ ಅದಕ್ಕಿಂತ ಮುಂಚೆ ನಮಸ್ಕಾರ. ಸೊ ಶುರು ಮಾಡೋದಕ್ಕೆ ಮುಂಚೆ ನನಗೊಂದು ಪ್ರಶ್ನೆ ಇದೆ. ಈಗ ಬದುಕು ನಾನಾ ಕಲಾವಿದರಿಗಾಗ್ಲಿ ಅಥವಾ ಚಿಂತಕರಾಗ್ಲಿ ಬದುಕನ್ನ ಹಲವಾರು ರೀತಿಯಲ್ಲಿ ಒಂಥರ ವಿಶ್ಲೇಷಣೆ ಮಾಡಿದ್ದಾರೆ. ಅದರೊಳಗೆ ಒಂದು ಸೇವ್ ಬಟನ್ ಅಂತ, ಸೇವ್ ಮಾಡ್ತೀನಿ ಇದೇನೋ ಅಂತ, ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಅದರೊಳಗೆ ಒಂದು ಬದುಕನ್ನ ಪುಸ್ತಕದ ರೀತಿನಲ್ಲೂ ಹೇಳ್ತಾರೆ. ಬದುಕು ಒಂದು ಪುಸ್ತಕ ಆದರೆ ಅದರಲ್ಲಿ ನಾನಾ ಅಧ್ಯಾಯಗಳು ಅಂದ್ರೆ ಚಾಪ್ಟರ್ಸ್ಗಳು ಬರುತ್ತೆ. ಅದರೊಳಗೆ ಒಂದು ಅಧ್ಯಾಯ ಮದುವೆನ ಅಥವಾ ಅದೊಂದು ಮಹೋನ್ನತ ಘಟ್ಟನ, ಅಂದ್ರೆ ಇಸ್ ಇಟ್ ಎ ಚಾಪ್ಟರ್ ಆರ್ ಎ ಬಿಗ್ಗೆಸ್ಟ್ ಮೈಲ್ ಸ್ಟೋನ್? ಯಾರ್ಯಾರು ಅದನ್ನ ಚಾಪ್ಟರ್ ಅಂತೀರಾ ಕೈ ಎತ್ತಿ, ಯಾರ್ಯಾರು ಘಟ್ಟ ಅಂತೀರೋ ಅವರು ಎರಡು ಕೈನೂ ಎತ್ತಬಿಡಿ. ಬಾಬಾ ವಿಶ್ವನಾಥ್ ಅವ್ರನ್ನ ಯೋಚನೆ ಮಾಡ್ತಾರೆ. ಕೈ ಇಲ್ಲ, ಸೇಫ್ ಆಗಿ ಎರಡು ಕೈ ಬಿಡ್ತೀನಿ, ಯಾಕಂದ್ರೆ ಬಿದ್ದವರೆಲ್ಲ ಎರಡು ಕೈ ಎತ್ತಿದ್ದಾರೆ ಅಂತ. ಅಂದ್ರೆ ಇದು ನನಗೆ ಯಾವ್ದು ಜ್ಞಾಪಕ ಬರ್ತಾ ಇದೆ ಅಂದ್ರೆ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೆ ಹೋಗೋ ಪದಕುಸಿಗೆ ನೆಳವಿಹುದು ಮಂಕುತಿಮ್ಮ ಅಂತ ನಮ್ಮ DV ಗುಂಡಪ್ಪನವ್ರು ಬರೆದಿದ್ದಾರೆ. ಸೊ ಅವರ ಅನಿಸಿಕೆಯ ಅನುಗುಣವಾಗಿಯೇ ತಾವೆಲ್ಲರೂ ಕೈ ಎತ್ತಿದ್ದಾರೆ. ಅಂದ್ರೆ ಇದು ಸಾವು ಅನ್ನೋದು ಖಚಿತ. ಆದ್ರೆ ಇನ್ನು ಮಿಕ್ಕಿದ್ದು ಉಳಿಯೋದೇನು ಅಂದ್ರೆ ಅವರು ಮದುವೆನೋ ಮಸಣಕ್ಕೋ ಅಂತ ಎರಡೇ ಅವ್ರ ಆಪ್ಷನ್ ಕೊಟ್ಟಿರೋದು. ಅಂದ್ರೆ ಮದುವೆ ಒಂದು ಇಂಪಾರ್ಟೆಂಟ್ ಮಹೋನ್ನತ ಘಟ್ಟ ಅಂತ ಹೇಳಿದ್ದಾರೆ. ಹಾಗಾಗಿ ಈ ನಮ್ಮ ಬ್ರೋಕರ್ ತಂಡ ಕೂಡ ಮದುವೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಏನು ಎತ್ತ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಅವರ ಪ್ರತಿಯೊಬ್ಬರ ವಿಚಾರಧಾರೆಗಳು ಒಂದು ರೀತಿನಲ್ಲಿರುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ಎಲ್ಲರನ್ನ ಪರಿಚಯ ಮಾಡ್ಕೊಳ್ಳೋಣ. ಸುಮ್ಮನೆ ನೀವ್ಯಾರು ನಾವ್ಯಾರು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಸಿನಿಮಾ ನೋಡಿದೀನಿ, ಹಾಗಾಗಿ ಮೈತ್ರಿ ಅವರಿಂದಾನೇ ಶುರು ಮಾಡೋಣ. ಮೈತ್ರಿ ಅವರು, ನಮಸ್ಕಾರ ಮೈತ್ರಿ ಅವರೇ, ಆರಾಮ? ನಮಸ್ಕಾರ, ಹೇಗಿದ್ದೀರಾ? ಏನೋ ಹಿಂಗೆ ಅಲ್ಲ, ನಿಮ್ಗೆ ನೀವು ಹೇಳ್ದಂಗೆ ನಿಮ್ಮ ಹತ್ರ ಮುಂಚೆ ಮಾತಾಡ್ದಾಗ ಹೇಳ್ತಾ ಇದ್ರಿ, ನೀವು ಈ ತರ ಏನು ಮ್ಯಾರೇಜ್ ಬ್ಯೂರೋ ಕೆಲಸನ ಮಾಡಿದೀರಾ ಅಥವಾ ಮಾಡ್ತಾ ಇದ್ದೀರಾ ಅಂತ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಹೇಳಿ ನೋಡೋಣ. ಅದು ಮೌನತ ಅಂತ ಹೇಳ್ತಾ ಇದ್ದೀರಾ, ಅದನ್ನ ನೀವು ಬರೀ ಹೇಳ್ತಾ ಇಲ್ಲ ಬಾಯಿ ಮಾತಲ್ಲಿ, ಅದನ್ನ ನೀವು ನಿಮ್ಮ ಬದುಕಲ್ಲೂ ಅಳವಡಿಸ್ಕೊಂಡು ಒಂದಷ್ಟು ಜನಕ್ಕೆ ಸಹಾಯನೋ ಅಥವಾ ಕನಿಕರನೋ ಏನೋ ತೋರ್ಸಿ ಮಾಡಿಸ್ತಾ ಇದ್ದೀರಾ ಅಲ್ವಾ? ಕನಿಕರ ಅಂತ ಹೇಳಲ್ಲ, ಬಟ್ ಸಹಾಯ ಖಂಡಿತ ಮಾಡ್ತಿದ್ದೀನಿ ವತ್ಸ ಅವ್ರೆ. ಸೊ ಇಲ್ಲಿ ಆಸ್ಟಿನ್ ಚಾಪ್ಟರ್, ದಿಸ್ ಇಸ್ ಕಾಲ್ಡ್ ವಿವಾಹ್ ಅಂತ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಆಸ್ಟಿನ್ ಚಾಪ್ಟರ್ ಅಲ್ಲಿ ಹಿಂದೂ ಮ್ಯಾಟ್ರಿಮೋನಿಯಲ್ ಅಟ್ ಎ ಗ್ರ್ಯಾಂಡ್ ಸ್ಕೇಲ್. ಸೊ ಅದರಲ್ಲಿ ನಾನು ಕಮಿಟಿ ಮೆಂಬರ್ ಆಗಿದ್ದೆ, ವಾಲಂಟಿಯರಿಂಗ್ ಮಾಡ್ತೀನಿ. ಸೊ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದೀನಿ ಅಂಡ್ ಸಕ್ಸಸ್ಫುಲ್ ಆಗಿ ಮದುವೆ ಆಗಿ ಖುಷಿಯಾಗಿದ್ದಾರೆ. ಸೊ ದಟ್ ಈಸ್ ಗುಡ್. ಸೊ ಹಾಗೆ ಸೊ ತುಂಬಾ ಎಸ್ಪೆಷಲಿ ಈ ಮೂವಿಗೆ ನನ್ನ ಬ್ಯಾಕ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ತುಂಬಾ ಹೆಲ್ಪ್ ಆಯ್ತು. ಸೊ ಅದರಲ್ಲೆಲ್ಲ ನಾಟ್ ಓನ್ಲಿ ದಟ್, ನಾನು ರಿಲೇಟಿವ್ಸ್ಗಾಗ್ಲಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಸಹಾಯ ಮಾಡೋದಕ್ಕೆ. ಯಾರು US ಅಲ್ಲಿ ಗಂಡು ಅಥವಾ ಹೆಣ್ಣು ಇದಾರ ಮದ್ವೆಗೆ ಅಂತ ಕೇಳಿದಾಗ ಡೆಫಿನೆಟ್ಲಿ ಹ್ಯಾವ್ ಹೆಲ್ಪ್ ದೆಮ್ ಔಟ್. ಅದೇ ಹೇಳ್ತಾರಲ್ಲ, ಮದುವೆ ಅಂತ ಹೇಳ್ತಾ ಇದ್ದಂಗೆ ಹಳ್ಳ ತೋಡ್ಬೇಕು ಅಂದ್ರೆ ನೆಂಟ್ರಿಷ್ಟೆಲ್ಲ ಬಂದು ಗುದ್ಲಿ ಪಿಕಾಸಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಂತ. ಸೊ ಆ ವಿಚಾರ ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಏನೋ ನೆಂಟ್ರಿಸ್ಟ್ರಿಗೆ US ಅಲ್ಲಿ ಇರೋದಾಗ್ಲಿ ಇಂಡಿಯಾನಲ್ಲಿ ಇರೋರಿಗೆ ಅವ್ರಿಗೆಲ್ಲ ಒಂದು ಸಂಬಂಧಗಳನ್ನ ಕಟ್ಕೊಟ್ಟು ಬದುಕನ್ನ ಕಟ್ಕೊಡ್ತಾ ಇದ್ದೀರಾ. ಆ ವಿಚಾರನ ನಿಮ್ಮ ಹತ್ರ ಇನ್ನ ಮುಂದೆ ಮಾತಾಡೋದಿದೆ. ಬಟ್ ಒಂದು ಸಿಂಗಲ್ ಪೇರೆಂಟ್, ಆಕ್ಚುಲಿ ಒಂದು
ಕ್ಲಿಪ್ ಅನ್ನ ನಾವು ಇವಾಗ ಪ್ಲೇ ಮಾಡೋಣ. ಅದು ಒಂಥರ ಅದ್ಭುತವಾಗಿದೆ. ಅದರೊಳಗೆ ಒಂದಷ್ಟು ವಿಚಾರಗಳನ್ನ ನಾನು ನಮ್ಮ ಶಂಕರ್ ಅಂತ ಕರೀತಾರೆ ಎಲ್ಲರೂ, ನಾನು ಶಂಕರ್ ಅಂತ ಕರಿತೀನಿ, ಅವ್ರ ಹತ್ರ ತಿಳ್ಕೊಳ್ಬೇಕು. ಒಂದು ಕ್ಲಿಪ್ ನ ನೋಡ್ಕೊಂಬರೋಣ. ನಮಸ್ಕಾರ. ನಾವೀಗ ಸತೀಶ್ ಮನೆ ಬ್ಯಾಕ್ಯಾರ್ಡಲ್ಲಿ ಇದ್ದೀವಿ. ಮರೂನ್ ಶರ್ಟ್ ಹಾಕೊಂಡಿರೋರೇ ಸತೀಶ್. ಇವರು ಸಿಂಗಲ್ ಪೇರೆಂಟ್. ಆ ಕ್ಲಿಪ್ ಅಲ್ಲಿ ಸಿಂಗಲ್ ಪೇರೆಂಟ್ ಒಂದು ವಿಚಾರ ಬರುತ್ತೆ ಅಲ್ವಾ. ಅದ್ರೊಳಗೆ ಆ ಪಾತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಇದು ಒಂದು ಇಬ್ರು ಕೂತ್ಕೊಂಡು ಮಾತಾಡುವಂಥದ್ದು ಇವಾಗ ನೋಡಿದ ಹಾಗೆ, ಅವಾಗ ಕಾನ್ಫ್ಲಿಕ್ಟ್ಗಳು, ಪ್ರೊಫೆಷನಲ್ ಕಾನ್ಫ್ಲಿಕ್ಟ್ಗಳ ಬಗ್ಗೆ ವಿಚಾರ ಬರುತ್ತೆ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ಸತೀಶ್ ಅನ್ನೋ ಕ್ಯಾರೆಕ್ಟರ್ ನಮ್ಮ ಶಂಕರ್ ಅವ್ರು ಪ್ಲೇ ಮಾಡಿರೋದು. ಸೊ ಅವ ಮಾತಾಡ್ಬೇಕಾದ್ರೆ ಈ ಸಿಂಗಲ್ ಪೇರೆಂಟ್ ಬಂದಾಗಲೇ ಒಂದು ಕಾನ್ಫ್ಲಿಕ್ಟಿಂಗ್ ವಿಚಾರಗಳನ್ನ ಅವರ ನಡುವೆ ಬರುತ್ತೆ. ಅದು ಅಕಸ್ಮಾತ್ ಆಗಿ ಬಂದಿದೆಯೋ ಅಥವಾ ಅದನ್ನೇನಾದ್ರೂ ವಿಚಾರ ಹೇಳಬೇಕು, ಅದರಿಂದ ಒಂದು ಹಿನ್ನೆಲೆ ಇದೆ ಅನ್ನೋ ರೀತಿನಲ್ಲಿ ಈ ಪಾತ್ರ ಬೆಳೆದಿರೋದಾ ಅನ್ನೋದನ್ನ ನಾನು ನಿಮ್ಮ ಹತ್ರ ತಿಳ್ಕೊಳ್ಬೇಕು ಶಂಕರ್ ಅವ್ರೆ. ಕುತೂಹಲ ಇದೆ ನನಗಂತೂ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ನಿಮ್ಮ ಕ್ಲಿಪ್ ಅಲ್ಲಿ ಇವರು ಯಾರು BS ನಮ್ಮ ಸುಂದರ್ ಅವರು, ಬ್ರೋಕರ್ ಸುಂದರ್ ಅವರು ಹೇಳ್ಬೇಕಾದ್ರೆ ನೀವು ಮಂಡಿಸ್ತೀರಾ, ಡಾಕ್ಟರ್ ಆಗಿರ್ಬೇಕು, ನನ್ನ ಮಗಳು ಹೀಗೆ ಹಾಗೆ ಅಂತ. ಅವಾಗ ಅವರು ಒಂದು ವಿಚಾರ ಹೇಳ್ತಾರೆ, ಸೂಚನೆ ಕೊಡ್ತಾರೆ, ನೋಡಿ ಪ್ರೊಫೆಷನಲ್ ಕಾನ್ಫ್ಲಿಕ್ಟ್ ಗಳಾಗೋ ಸನ್ನಿವೇಶಗಳು ಬರುತ್ತೆ ಅಂತ. ಅದನ್ನ ನೀವು ಬೇರೆ ಯಾರಿಗೂ ಹೇಳಲ್ಲ, ಅವರು ಸಿಂಗಲ್ ಪೇರೆಂಟ್ ಆಗಿರೋ ನಿಮ್ಮ ಪಾತ್ರಕ್ಕೆ ಹೇಳ್ತಾರೆ. ಅದು ನನಗೊಂಥರ ಓಕೆ, ಇದರಿಂದ ಏನಾದ್ರೂ ಅವರು ಹಳೇದೇನಾದ್ರೂ ಒಂದು, ಯಾಕೆಂದ್ರೆ ಪ್ರತಿಯೊಂದು ಪಾತ್ರ ವರ್ಗಕ್ಕೂ ಅದೊಂದು ಹಿನ್ನೆಲೆ ಇರುತ್ತಲ್ವಾ, ಆತರ ಏನಾದ್ರೂ ಯೋಚನೆ ಮಾಡಿ ಸೂಕ್ಷ್ಮವಾಗಿ ಬರ್ದಿದ್ದೀರಾ ಅನ್ನೋ ಒಂದು, ಅಥವಾ ಆ ಪಾತ್ರ ನಿಭಾಯಿಸ್ತಾ ಇದೆಯಾ ಅನ್ನೋ ವಿಚಾರ. ಓಕೆ, ಆ ಪರ್ಟಿಕ್ಯುಲರ್ ಕಾನ್ಫ್ಲಿಕ್ಟ್ ಅನ್ನೋದು ನಾನು ಆ ಡಾಕ್ಟರ್ ಪ್ರೊಫೆಷನ್ ಅಳವಡಿಸ್ಕೊಂಡಿದ್ದು. ನಾನು ಸಿಂಗಲ್ ಪೇರೆಂಟ್ ಡೈರೆಕ್ಟ್ ಆಗಿ ರಿಲೇಟ್ ಆಗಲ್ಲ ಅದು. ನನಗೆ ಒಂದು ಇಂಟೆನ್ಷನ್ ಇತ್ತು, ಯಾಕೆಂದ್ರೆ ಇಟ್ಸ್ ಎ ಬಿಗ್ ಡೀಲ್ ಅಮೆರಿಕಾದಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಹೇಳೋದು ಅಂದ್ರೆ. ಅಂಡ್ ಅದನ್ನ ಡಾಕ್ಟರ್ ಆಗ್ಬೇಕು ಅಂತ, ಡಾಕ್ಟರ್ ಫ್ಯಾಮಿಲಿಗೆ ಹೋಗ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಷ್ಟೋ ಪೇರೆಂಟ್ಸ್ಗೆ ಇರುತ್ತಲ್ಲ, ಅದು ಜಸ್ಟ್ ಆಸೆಯಿಂದ ಬರುತ್ತೋ ಅಥವಾ ರಿಯಲ್ ಎಫರ್ಟ್ ಇಂದ ಬರುತ್ತೋ ಅನ್ನೋದನ್ನ ಒಂದು ಮೆಸೇಜ್ ತರ ಕೊಡುವಂತ ಒಂದು ಉದ್ದೇಶದಿಂದ ಆ ಸೀನ್ ಕ್ರಿಯೇಟ್ ಮಾಡಿದ್ ನಾನು. ಸೊ ಏಕೆಂದ್ರೆ ಇವಾಗ ಕೆಲವರು ಡಾಕ್ಟರ್ ಆದಾಗ ಅವರು ಮನೆಯವರು ಹೆಣ್ಣು ತಗೋಬೇಕು ಅಥವಾ ಗಂಡು ತಗೋಬೇಕು ಅಂತ ಹೇಳಿದ್ರೆ, ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ, ದೇ ಹ್ಯಾವ್ ದರ್ ಓನ್ ಮೈಂಡ್ ಸೆಟ್. ಹಾಗೆ ಡಾಕ್ಟರ್ ಆಗಿಲ್ದೇ ಇರೋರು ಡಾಕ್ಟರ್ ಫ್ಯಾಮಿಲಿಗೆ ಹೋಗ್ಬೇಕು ಅಂತ ಹೇಳಿದಾಗ್ಲೂ ಅವ್ರಿಗೂ ಏನು ಯೋಚನೆ ಮಾಡಕ್ ಹೋಗಲ್ಲ ಅಷ್ಟೊಂದು ಡೀಟೇಲ್ ಆಗಿ. ಡಾಕ್ಟರ್ ಅವರು ಓಕೆ ಅಂತ ಒಂದು ಕೆಲವೊಂದು ಜನಗಳಿಗೆ ಒಂದು ಮನೋಭಾವ ಇರೋದ್ರಿಂದ ಅದನ್ನ ಜಸ್ಟ್ ವಾಂಟೆಡ್ ಟು ಕನ್ವೆ ದಟ್ ಗೆಟಿಂಗ್ ಇನ್ ಟು ಡಾಕ್ಟರ್ ಫ್ಯಾಮಿಲಿ ಅಂದ್ರೆ ನೀವು ಕೂಡ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅಂತ. ಸೊ ಆ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದು. ಇದು ಡಾಕ್ಟರ್ ಅಂದ್ರೆ ನಮ್ಮಲ್ಲಿ ಯಾವಾಗ್ಲೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ಅಂದ್ರೆ ದೇವ್ರ ಸಮಾನ ಅಲ್ವಾ. ಅವರು ನಮಗೆ ಚಿಕಿತ್ಸೆ ಕೊಡ್ತಾರೆ ಎಲ್ಲಾ ರೀತಿನೂ. ಆದ್ರೆ ಇವಾಗ ಈ ಪಾರ್ವತಿ ಪರಮೇಶ್ವರನ್ ಯೋಚನೆ ಮಾಡಿದ್ರೆ, ಶಿವ ನಮ್ಗೆಲ್ರಿಗೂ ದೇವ್ರು, ಆದ್ರೆ ಪಾಪ ಪಾರ್ವತಿಗೆ ಎಷ್ಟು ಕಷ್ಟ. ಶಿವ ಸುತ್ತೂರು ಓಡಾಡ್ತಾನೆ ಇರ್ತಾರೆ. ಪಾಪ ಗಂಡ ಹೆಂಡತಿಗೆ ಪ್ರೊಫೆಷನಲ್ ಚಾಲೆಂಜಸ್ ಅಲ್ವಾ, ಶಿವನ ಪ್ರೊಫೆಷನ್ ಇಂದ ಪಾಪ ಪಾರ್ವತಿಗೆ ಎಷ್ಟು ಕಷ್ಟ. ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಕಿರುಚಿತ್ರ ನೋಡ್ಬೇಕು ಅಥವಾ ಸೀರಿಯಲ್ ನೋಡ್ಬೇಕು ಅಂದ್ರೆ ಅವ್ರದೇ ಆದಂತ ಒಂದು ಪ್ರಾಬ್ಲಮ್ಗಳಿರುತ್ತೆ. ಅದನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ ನೀವು, ಅದ್ಭುತ. ಆಮೇಲೆ ಇನ್ನೊಂದು ಸೂಕ್ಷ್ಮತೆ ಏನು ನಾನು ಗಮನಿಸಿದೆ ಅಂದ್ರೆ, ನಿಮ್ ಚಿತ್ರದಲ್ಲಿ ಆ ಮುತುವರ್ಜಿ ವಹಿಸದೆ ನೀವು ಈ ಪಾತ್ರ, ಯಾರು ಆ ಸತೀಶ್ ಅನ್ನೋ ಪಾತ್ರನೇ ಈ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ವಿಚಾರ ತರೋದು, ಅದು ನನಗೊಂಥರ ಒಂದು ಖುಷಿ ಕೊಡ್ತು ಅಲ್ವಾ. ಅದು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೀರಾ. ನೀವು ಬರಹಗಾರರು ಆಗಿದ್ದೀರಾ, ಇದರ ನಿರ್ದೇಶಕರು ಆಗಿದ್ದೀರಾ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಇದ್ರೊಳಗೆ ತುಂಬಾ ನೈಜತೆ ಇದೆ. ನೀವು ಮಾಡಿರೋದು ಒಂದು ಕೂತ್ಕೊಂತೀರಾ ಒಂದು ಬಾಲ್ಕನಿ ಸೆಟಪ್ ಅಲ್ಲಿ ಅಥವಾ ಮನೆಯಲ್ಲಿ ಕೂತ್ಕೊಂಡು ಕಾಫಿ ಕುಟ್ಕೊಂಡು, ಫಿಲ್ಟರ್ ಕಾಫಿ ಕುಟ್ಕೊಂಡು ಮಾತಾಡ್ತೀರಾ. ಅಂದ್ರೆ ನಿಮ್ಮ ವೇಷಭೂಷಣಗಳಾಗ್ಲಿ ಇವೆಲ್ಲವೂನು ಒಂಥರ ತುಂಬಾ ಸೂಕ್ಷ್ಮವಾಗಿ ಮಾಡ್ಕೊಂಡ್ ಬಂದಿರೋ ಅಂತದ್ದು ಅಲ್ವಾ. ಇದಕ್ಕೆ ನನಗೆ ಯಾರು ಶ್ರೀಲಕ್ಷ್ಮಿ ಅವ್ರ ತಾನೇ ಪ್ರಾಪ್ ಮ್ಯಾನೇಜ್ಮೆಂಟ್ ಮಾಡಿರೋದು. ಮೇಡಮ್ ನೀವ್ ಹೇಳಿ, ನಿಮ್ಗೆ ಯಾಕೆ ಇದೇ ತರ ಬರಬೇಕು, ಈ ತರ ಬರಬಾರ್ದು ಅಂತೆಲ್ಲ ಯೋಚನೆ ಮಾಡಿದಿರಲ್ಲ, ಏನದ್ರ ಹಿನ್ನೆಲೆ ಏನು? ನಮಸ್ಕಾರ ವತ್ಸ ಅವ್ರೆ. ನಿಮ್ ಜೊತೆ ಮಾತಾಡಕ್ ಖುಷಿ ಆಗತ್ತೆ. ಅಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ TKSFF ಅಂಡ್ ಶಂಕರ್ ಫಸ್ಟ್ಲಿ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ. ಸಾರಿ ಇಂಗ್ಲಿಷ್ ಬಳಸ್ಬಿಟ್ಟೆ. ಪ್ರಾಪ್ ಮ್ಯಾನೇಜರ್ ಅಂತ ಹೇಳಕ್ ಆಗಲ್ಲ, ಎಲ್ಲಾರ್ದು ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ. ಆದ್ರೆ ಸ್ವಲ್ಪ ನಂದು
ಕೆಟ್ಟ ಕಣ್ಣು ಅಂತಾರಲ್ಲ ಜಾಸ್ತಿ. ಶಂಕರ್ ಅದಿಲ್ಲಿ ಬರ್ಕುಡ್ದು, ಶಂಕರ್ ಇದಿಲ್ ಬರ್ಕುಡ್ದು, ಶಂಕರ್ ಇದಿಲ್ಲಿರ್ಲಿಲ್ಲ ಈ ಸೀನಲ್ಲಿ ಅಂತ ಯಾವಾಗ್ಲೂ ಹೇಳ್ತಾನೆ ಇದ್ದೆ. ಅದಕ್ಕೆ ನೆಕ್ಸ್ಟ್ ಸೀನ್ ತೆಗಿಬೇಕಾದ್ರೆ ಎಲ್ಲ ನನ್ ಮಕ್ಕ ನೋಡೋರು, ಅಪ್ಪ ಇದೆಲ್ಲಿತ್ತಪ್ಪ ಅಂತ. ಅದಕ್ಕೆ ಪ್ರಾಪ್ ಮ್ಯಾನೇಜರ್ ಅಂತ ಹೆಸರು ಕೊಟ್ರು ಅಷ್ಟೇ. ಬಟ್ ದ ಸೆಟ್ಟಿಂಗ್ ತುಂಬಾ ಒಂಥರ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಸೆಟ್ಟಿಂಗ್ ಇತ್ತು. ನೀವು ನೋಡಿದಿರ ಮೂವಿ, ನಥಿಂಗ್ ಫ್ಯಾನ್ಸಿ, ಮನೇಲಿ ಹೆಂಗ್ ಮಾತಾಡ್ತೀವೋ ಹಂಗೆ ಮಾಡಿದ್ರು ಶಂಕರ್ ಅವ್ರು. ದಟ್ ಈಸ್ ವಾಟ್ ಹಿ ಎನ್ವಿಷನ್ಡ್. ಮನೇಲಿ ಮಾತಾಡೋ ತರ, ಮನೆ ಸೀನ್ ತರ ಇರ್ಬೇಕು, ನಥಿಂಗ್ ಫ್ಯಾನ್ಸಿ, ಧಾಮ್ ಧೂಮ್ ಏನೂ ಇಲ್ಲ, ಮನೆ ವಿಷಯ ಇದು. ತುಂಬಾ ಖುಷಿ ಆಯ್ತು ಮಾಡಕ್ಕೆ. ನನ್ನ ಬ್ಯಾಕ್ಗ್ರೌಂಡು ಸ್ವಲ್ಪ ಡ್ರಾಮಾ ಇದೆ, ಸೊ ಸ್ವಲ್ಪ ಎಕ್ಸ್ಟ್ರಾ ಡ್ರಾಮಾ ಮಾಡಿರ್ಬೋದು ಅಂತ ಅನ್ಸತ್ತೆ. ಬಟ್ ಐ ಫ್ರಮ್ ದಟ್ ಡ್ರಾಮಾ ಬ್ಯಾಕ್ಗ್ರೌಂಡ್, ನನ್ನ ಚೈಲ್ಡ್ಹುಡ್ ಇಂದ ಬೀನ್ ಡ್ರಾಮಾ ಆರ್ಟಿಸ್ಟ್, ಡಾನ್ಸ್ ಆರ್ಟಿಸ್ಟ್. ಸೊ ಶಂಕರ್ ಒಂದೊಂದ್ ಸತಿ ಹೇಳ್ತಿದ್ರು, ಅದು ಜಾಸ್ತಿ ಆಯ್ತಮ್ಮ ಡಾನ್ಸ್, ಭರತನಾಟ್ಯ ತರ ಮಾಡ್ಬೇಡ, ಸ್ವಲ್ಪ ಕಮ್ಮಿ ಎಕ್ಸ್ಪ್ರೆಷನ್ ಮಾಡು ಅಂತ. ಸೊ ಹಿ ವಾಸ್ ಬೋತ್ ಆನ್ ದ ಗುಡ್ ಅಂಡ್ ಕ್ರಿಟಿಕಿಂಗ್ ವೆರಿ ವೆಲ್. ಸೊ ಥ್ಯಾಂಕ್ ಯು ಶಂಕರ್. ಯಾವಾಗ ಜಾಸ್ತಿ ಯಾವಾಗ ಕಮ್ಮಿ ಅಂತ ಹೇಳ್ತಿದ್ರು. ಸೊ ಒಂಥರ ಕ್ಯಾರೆಕ್ಟರು ನನ್ನ ವಯಸ್ಸು ಮೀರಿದ್ ಮಾಡ್ಬೇಕಿತ್ತು. ಸೊ ಆ ಎಕ್ಸ್ಪ್ರೆಷನ್ನು, ಮದ್ವೆ ಅನ್ನೋದು ಜಸ್ಟ್ ನಾಟ್ ಮೂವಿ, ಬಟ್ ತುಂಬಾ ತಿಳ್ಕೊಂಡೆ ಯಾರ್ಯಾರ ಮೈಂಡ್ ಸೆಟ್. ಈಗ ನನ್ ಮಗಳಿಗೂ ಮದ್ವೆ ಬರ್ತಾಳೆ ಇನ್ನೊಂದ್ ಸ್ವಲ್ಪ ಇದ್ರೊಳಗೆ. ಇವಾಗ ಶಂಕರ್ ಮಾಡಿದ ಮೂವಿ ಖಂಡಿತ ಅವಾಗ ನೆನ್ಸ್ಕೊಂತೀನಿ, ಓ ಈ ತರ ತಿಳ್ಕೊಳ್ಳೋ ವಿಷಯ ಇದೆ ಅಂತ. ಸೊ ಖುಷಿ ಕೊಡ್ತು ಏನೋ ಈ ಮೂವಿ ಮಾಡಿದ್ದಕ್ಕೆ. ಅದ್ಭುತ. ಈಗ ನೀವು ಶಂಕರ್ ಮಾಡಿದ ಮೂವಿ ಅಂತಲ್ಲ, ಶಂಕರ್ ಅವರು ತಂದಿರೋ ಡಬ್ಬಿನ ತೆಗೆದು ಹಂಚ್ಬಿಟ್ಟು ಆಗೋಯ್ತು ಇವಾಗ ನಿಮ್ಮೆಲ್ಲರ ಮೂವಿ ಅದು ಅಲ್ವಾ? ಅದಾದ್ಮೇಲೆ ಯಾರ್ಯಾರು ನೋಡ್ತಾರೋ ಅವ್ರ ಮೂವಿ ಆಗೋಗ್ಬಿಡುತ್ತೆ ಅದು. ಅವ್ರದೇ ಜೀವನದಲ್ಲಿರುವಂತ ಒಂದೊಂದು ಸಣ್ಣ ಸಂಗತಿಗಳನ್ನ ತಗೊಂಡು ಅದು ಅವ್ರ ಮೂವಿ ಮಾಡ್ಕೊಂತಾರೆ. ಅಂಡ್ ನೀವು ಇನ್ನೊಂದು ವಿಚಾರ ಹೇಳಿದ್ರೆ, ಯು ಆರ್ ಆಕ್ಚುಲಿ ಡೌನ್ ಪ್ಲೇಯಿಂಗ್. ನಾನು ಬರೀ ಡೋಂಟ್ಸ್ ಗಳನ್ನ ಹೇಳ್ತಾ ಇದ್ದೆ, ಇದನ್ನ ಮಾಡಬೇಡಿ ಅದನ್ನ ಇಡಬೇಡಿ ಅಂತ. ಆ ಸಂಬಂಧಗಳಲ್ಲಿ ನನ್ನ ಪ್ರಕಾರ ಅದೇ ಇರಬೇಕು. ಯಾಕಂದ್ರೆ ಏನ್ ಮಾಡ್ಬೇಕು ಅಂತ ಗಂಡನಿಗೆ ಹೆಂಡತಿ ಹೇಳ್ತಾ ಹೋಗ್ತಾ ಇದ್ರೆ, ಅಥವಾ ಹೆಂಡತಿ ಗಂಡನ್ ಹೇಳ್ತಾ ಹೋಗ್ತಾ ಇದ್ರೆ ಬೋರ್ ಆಗೋಗ್ಬಿಡುತ್ತೆ. ನೋಡು ಗುರು, ಇದೆಲ್ಲ ಮಾಡಬೇಡ, 1, 2, 3 ಮಾಡಬೇಡ, ಇನ್ ಮಿಕ್ಕಿದ್ದು ಸ್ವೇಚ್ಛೆಗೆ ಆರಾಮಾಗಿರು ಅಂತಂದ್ರೆ ಆವಾಗ ಸಂಸಾರ ಅಚ್ಚುಕಟ್ಟಾಗಿರುತ್ತೆ. ಅದೇ ರೀತಿಯಲ್ಲಿ ನೀವು ನಿಮ್ಮ ಇಡೀ ತಂಡನ ಅಚ್ಚುಕಟ್ಟಾಗಿ ಇಷ್ಟನ್ನು ಮಾಡಬೇಡಿ ಸಾಕು, ಇನ್ ಮಿಕ್ಕಿದ್ದು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಒಂದು ಬಿಟ್ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮ ತಂಡ ಅದೇ ಖುಷಿ ಹಸನ್ಮುಖಿಯಾಗಿ ಕೂತಿದ್ದಾರೆ. ಸಂತೋಷ. ಅದೇ ಅಲ್ವಾ ಮ್ಯಾರೇಜ್ ಅಲ್ವಾ? ಅದನ್ನ ಕರೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು. ನಾನ್ ನೆಕ್ಸ್ಟ್ ಆಕ್ಚುಲಿ ಶ್ರೀನಾಥ್ ಅವ್ರು ಬಂದಿಲ್ಲ ಅನ್ಸತ್ತೆ, ಅವ್ರನ್ನ ಮಾತಾಡಿಸ್ಬೇಕು. ಬಟ್ ವಿಶ್ವನಾಥ್ ಅವ್ರನ್ನ ಮಾತಾಡ್ಸೋಣ. ಅದಕ್ಕೆ ಮುಂಚೆ ಒಂದು ಸಣ್ಣ ಜಾಹೀರಾತು ಕೊಡೋಣ. ಈಗ ವಿಶ್ವನಾಥ್ ಅವ್ರೆ, ನಾನು ಒಂದಷ್ಟು ಕ್ಲಿಪ್ಪಿಂಗ್ ನೋಡ್ಕೊಂಡ್ ಬರೋಣ. ಒಟ್ನಲ್ಲಿ ನಮ್ ಮಕ್ಳಿಗೆ ಯಾರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಲ್ಲ ಅನ್ಸತ್ತೆ ಅಲ್ವೇ? ಇದ್ದಿದ್ರೆ ಇವತ್ತು ನಮ್ಮಲ್ಲಿ ಸೇರ್ತಿದ್ದೆ. ಕಾಲೇಜ್ ಅಂದ್ರೆ ಅಷ್ಟೇನಾ? ಅಷ್ಟೇ ರೀ. ಅದಲ್ಲದೆ ಹುಡುಗರಿಗೆ ಅಫೇರ್ ಅಂತ ಇರುತ್ತೆ. ಅದು ನಮ್ ಹುಡುಗರು ಯಾವ್ದು ಇಲ್ಲಿರೋದ್ರಿಂದ ತಾನೇ ಇವತ್ತು ನಾವು ಈ ಸುಂದರ ಮಧ್ಯೆ ಒಂದು ಕೂತಿರೋದು. ಅದು ಸರಿನೇ. ಈ
ಕ್ಲಿಪ್ಪಿಂಗ್ಗಳಲ್ಲಿ ನೋಡಿದ್ರೆ ಒಂದು 2-3 ಕಡೆ ನೀವು ಹ್ಮ್. ಇದು ನಿಮ್ಮ ಮಾತುಕತೆಯಲ್ಲಿ ಬರೀ ನೀವು ಮಾತಾಡ್ತಾ ಇರೋದು ಅಂತಲ್ಲ, ಮಾತುಕತೆಯಲ್ಲಿ 2-3 ಸರಿ ಹೇಳ್ತೀರಾ, ನಮ್ಮ ಮಕ್ಕಳು ಯಾರನ್ನು ನೋಡ್ಕೊಂಡಿಲ್ಲ, ಹಾಗಾಗಿ ನಾವು ನೋಡ್ಕೊಳ್ಬೇಕು ಅನ್ನೋದು. ಇದು 2-3 ಸರಿ ಬರುತ್ತೆ ಈ ಸಂಗತಿಗಳು. ಅಂದ್ರೆ ಎಲ್ಲಾ ತಂದೆ ತಾಯಿಗಳು ಅಥವಾ ಈ ಸಂಬಂಧಿಕರು ಎಲ್ಲಾರು ನಿಮ್ಗೆ ಹೇಳ್ತಾ ಕೂತಿರ್ತಾರೆ. ಅಯ್ಯೋ ಮಾತಾಡ್ತಾ ಇರ್ಬೇಕಾರೆ ಸುಲಲಿತವಾಗಿ ಹೇಳ್ತಾರೆ, ನಮ್ಮ ಮಕ್ಕಳು ಯಾರನ್ನಾದ್ರು ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಯೂನಿವರ್ಸಿಟಿನಲ್ಲಿ ನೋಡ್ಕೊಂಡಿದ್ದೀರಿ, ನಮ್ಗೆ ಈ ಪ್ರಮೇಯನೇ ಬರ್ತಾ ಇರ್ಲಿಲ್ಲ ಅಂತ. ಅದನ್ನ ನಾನಾ ರೀತಿನಲ್ಲೂ ಹೇಳ್ತಾರೆ. ನನ್ನ ಪ್ರಶ್ನೆ ನಿಮ್ಗೆ ಏನು ಅಂದ್ರೆ, ಇವಾಗ ಈ ನೋಡ್ಕೊಳ್ಳೋ ಅಂತ ಪದ್ಧತಿ ಇದೆಯಲ್ಲ, ಅಂದ್ರೆ ನಮಗ್ ಯಾರೋ ಪರಿಚಯ ಇದ್ದವ್ರನ್ನ ನಾವು ನೋಡ್ಕೊಂಡು ಮದುವೆ ಆಗುವಂಥದ್ದು, ಅದು ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ನಿಮ್ಮ ಅನಿಸಿಕೆ ಅದು ಅದು ಅನಿವಾರ್ಯತೆಯಿಂದ ಮಾತಾಡ್ತಾ ಇದ್ದಾರೋ ಅಥವಾ ವಿಪರ್ಯಾಸದಿಂದ ಮಾತಾಡ್ತಾ ಇದ್ದಾರೋ ಅಥವಾ ಇದು ವಿಜೃಂಭಣೆಯಿಂದ ಯಾರನ್ನು ನೋಡ್ಕೊಂಡಿಲ್ಲ ನಾವೇ ನೋಡ್ಕೊಳ್ಳೋದು ನಮ್ಗೆ ಆ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋ ಆ ವಿಜೃಂಭಣೆಯಿಂದ ಇವರೆಲ್ಲ ಹೇಳ್ಕೊಳ್ತಾ ಇದ್ದಾರೋ ಅಂತ ನಿಮ್ಮ ಅನಿಸಿಕೆ ಏನು? ಇದು ನಾನು ಐ ಕ್ಯಾನ್ ರಿಲೇಟ್ ಟು ಹಿಟ್. ನನಗೆ ಗೊತ್ತಿರೋ ಸರ್ಕಲ್ ಅಲ್ಲಿ ಇದಿದೆ. ಯೋಚನೆ ಮಾಡ್ತೀವಿ, ಏನಪ್ಪ ಈ ಹುಡುಗರು ಅಥವಾ ಅಷ್ಟು ಸ್ವಲ್ಪ ಚುರುಕ್ತನ ಬಿಡ್ವೆ ಅವರೇ ನೋಡ್ಕೊಳಕ್ಕೆ ಅಂತ ಒಂದೊಂದ್ಸಲಿ ಅಂತ ಅನ್ಕೊಂತೀವಿ. ಯಾಕಂದ್ರೆ ಒಂದು ವಯಸ್ಸು ಮೀರಿರುತ್ತೆ. ಇದು ತರ ಐ ಸೀನ್ ಇಟ್. ಇಟ್ಸ್ ನಾಟ್ ಸಾರಿ, ಸ್ವಲ್ಪ ಕಂಗ್ಲೀಷ್ ಯೂಸ್ ಮಾಡ್ತೀನಿ ನಾನು. ಇದು ಒಂಥರ ಅವ್ರಿಗೆ ಇರುತ್ತೆ ಒಂದು ಏಜ್ ಅಲ್ಲಿ ವೇರ್ ನೋಡ್ಕೊಬಹುದು ಅಂತ ಒಂದು ಆಪರ್ಚುನಿಟಿ ಇರುತ್ತೆ, ಆದ್ರೆ ಮಿಸ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಅವ್ರದ್ದೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿರಲ್ಲ. ಆ ಒಂದು ಟೈಮಿಂಗ್ ಇರುತ್ತಲ್ಲ, ಅದ್ ಮಿಸ್ ಆದಾಗ ಅವಾಗ ಈ ತರ ಒಬ್ರು ಬ್ರೋಕರ್ ಅನ್ನೋ ಹತ್ರ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಹೇಳ್ಕೊಳಕ್ ಆಗಲ್ಲ ಏನಕ್ಕೆ ಅಂತದ್ದು. ನಾನ್ ನೋಡಿದೀನಿ ಇದನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ, ಮತ್ತೆ ಫ್ರೆಂಡ್ಸ್ ಮಕ್ಕಳ ಸರ್ಕಲ್ ಅಲ್ಲಿ, ಮತ್ತೆ ಸ್ವಲ್ಪ ನಮ್ಮ ರಿಲೇಷನ್ಸ್ ಅಲ್ಲ. ಸೊ ಇಟ್ ಈಸ್ ಎ ಕಾಂಬಿನೇಷನ್ ಅದು ಆಕ್ಚುಲಿ. ಯುನೋ ಅವ್ರಿಗೆ ಆ ಒಂದು ಟೈಮ್ ಮೀರ್ ಬಿಟ್ಟಿರ್ತಲ್ಲ, ಅವಾಗ ಇವಾಗ ನನ್ಗೆ ಗೊತ್ತಿರಂಗೆ ನಾನು ಓದ್ಬೇಕಾದ್ರೆ ಜ್ಞಾಪಕ ಇತ್ತು ನಂಗೆ. ವೆನ್ ಐ ವಾಸ್ ಎ ಸ್ಟೂಡೆಂಟ್, ನಮ್ ಒಬ್ರು ಫ್ರೆಂಡ್ ಹೇಳಿದ್ರು, ನಮ್ಮ ಮನೇಲಿ ಹೇಳಿದಾರಪ್ಪ, ನೀನ್ ಸುಮ್ನೆ ಇವಾಗ ಓದದ್ಮೇಲೆ ಕಾನ್ಸಂಟ್ರೇಟ್ ಮಾಡು, ನಾನೇ ನಿಂತು ಮದುವೆ ಮಾಡಿಸ್ತೀನಿ ನಿಮ್ಗೆ, ಕರೆಕ್ಟ್ ಆಗಿರೋದು ಅಂತಲ್ಲ. ಸೊ ಯುನೋ ಒಬ್ಬೊಬ್ರದ್ದು ಪರ್ಸನಾಲಿಟಿ ಮೇಲೆ ಹೋಗುತ್ತಿದ್ದು, ಅವ್ರೇ ನೋಡ್ಕೊಂಡು ಮದುವೆ ಆಗ್ತಾರ. ಅವ್ರಿಗೆ ಏನಾದ್ರು ಒಂದು ಫೋಕಸ್ ಇರುತ್ತೆ. ಓದೋ ಟೈಮಲ್ಲಿ ನಮ್ಮಲ್ಲಿ ಹೇಳ್ಬಿಟ್ಟಿದ್ದಾರೆ ಈ ತರ ರೆಸ್ಟ್ರಿಕ್ಷನ್ಸ್ ಇದೆ, ಇದೆಲ್ಲ ಫಿಲ್ಟರ್ಸ್ ದಟ್ ಒಂದು ಇದು ಮಾಡ್ಬೇಕು ಅಲ್ವಾ. ಅಂತವ್ರಿಗೆ ಯೂಶಲಿ ಯು ಆರ್ ನಾಟ್ ವೆರಿ ಎಕ್ಸ್ಟ್ರೋವರ್ಟ್, ಅಂತವ್ರಿಗೆಲ್ಲ ಒಂದು ಸ್ವಲ್ಪ ಯುನೋ ದೇ ವಿಲ್ ಫಾಲ್ ಇನ್ ಟು ದಿಸ್ ಅಂತ ನನಗೆ ಈ ಕ್ಯಾಟಗರಿಲಿ, ವೇರ್ ದೇ ಪ್ರಾಬ್ಲಿ ನೀಡ್ಸ್ ಈ ಅಡಿಷನಲ್ ಹೆಲ್ತ್ ಬೇಕಾಗತ್ತೆ. ಅಲ್ಲ, ನೀವು ಹೇಳ್ತಾ ಇರೋದು ತುಂಬಾ ನಿಜವಾದ ಸಂಗತಿ. ಏನಂದ್ರೆ ನಮ್ಮ ಪೀಳಿಗೆ ಅಂತ ಇದ್ದಂಗೆ ಎಲ್ಲೋ ಒಂದ್ ಕಡೆ 5 ವರ್ಷ ಜಾಸ್ತಿ ಆದಂಗ ಆಯ್ತು. ಇಲ್ಲ ನಮ್ಮ ತಂದೆ ತಾಯಿಗಳು ಹೆಂಗೆ ಅಂದ್ರೆ, ನಾವು ಬೆಳಿಬೇಕಾರೆ ಸಾಮಾನ್ಯವಾಗಿ ಎಲ್ಲಾ ವಾತಾವರಣನೂ ಹಾಗೆ ಇರುತ್ತೆ. 10ನೇ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಅಂತಾರೆ, ಆಮೇಲೆ PUC ಇಂಪಾರ್ಟೆಂಟ್ ಅಂತಾರೆ, ಆಮೇಲೆ ಗ್ರಾಜುಯೇಷನ್, ಅದಾದ್ಮೇಲೆ ಕೆಲಸ ಮುಖ್ಯ, ಅದಾದ್ಮೇಲೆ 2 ವರ್ಷ ಪ್ರತಿ ಹಂತದಲ್ಲೂ ನಮ್ಗೆ ಈ ಕುದುರೆಗಳು ಹಿಂಗ್ ಹಾಕ್ಬಿಟ್ಟು ಸಡನ್ ಆಗಿ ಏನಪ್ಪಾ ಇನ್ನ ಯಾರನ್ನು ನೋಡ್ಕೊಂಡಿಲ್ವಾ ಅಂತ ಪ್ರಶ್ನೆ ಕೊನೆಯಲ್ಲಿ ಕೇಳ್ಬಿಟ್ರೆ 25 ಆದ್ಮೇಲೆ 30 ಆದ್ಮೇಲೆ ಯಾವ ರೀತಿ ಉತ್ತರ ಕೊಡೋದು? ಅಂದ್ರೆ ಅದು ನಿಜವಾದ ಪ್ರಾಬ್ಲಮ್. ಅಲ್ಲಿವರೆಗೂನುವೆ ಮಗ ಆಗ್ಲಿ ಮಗಳಾಗ್ಲಿ ಒಂದು ಶ್ರದ್ಧೆಯಿಂದ ತಾವು ಮಾಡೋ ಕೆಲಸಗಳನ್ನೇ ಮಾಡ್ಕೊಂಡು 30 ಆದ್ಮೇಲೆ ಯಾಕಪ್ಪ ನೀನ್ ಇನ್ನ ನೋಡ್ಕೊಂಡಿಲ್ಲ, ಯಾಕಮ್ಮ ನೀನ್ ನೋಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಆತರ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ. ಅಂತದಕ್ಕೆ ಮುಲಾಮಾಗಿ ಒಂದು ಸೊಲ್ಯೂಷನ್ ಆಗಿ ಬರುವಂತದ್ದೇ ಈ ತರ ಬ್ರೋಕರ್ಗಳು ಅಥವಾ ಒಂದು ಮ್ಯಾರೇಜ್ ಬ್ಯೂರೋ ಅಂತದ್ದು. ಅದ್ಭುತವಾಗಿ ಹೇಳಿದ್ರಿ. ಈಗ ನಾನು ಶ್ರೀನಿವಾಸ್ ಅವ್ರ ಆ ಕಡೆ ಬೇಕು ಅಂತ ತಿರುಗಿದ್ರು, ಹಾಗಾಗಿ ನಾನು ಅವ್ರನ್ನ ಬೇಕು ಅಂತ ಈ ಕಡೆ ತಿರುಗಿಸ್ತಾ ಇದ್ದೀನಿ. ಎಲೆಮರೆಯ ಕಾಯಿ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಅದು ಯಾಕೆ ಅನ್ನೋದು ಅವ್ರು ನೀವು ಚಿತ್ರದಲ್ಲಿ ನೋಡೇ ಗೊತ್ತಾಗತ್ತದು ಏನಕ್ಕೆ ಅವರು ಎಲೆಮರೆಯ ಕಾಯಿ ಅಂತ. ಅದಕ್ಕಿಂತ ಹೆಚ್ಚಾಗಿ ಅವರು ಸಂಗೀತ ಕೊಟ್ಟಿದ್ದಾರೆ, ಗಾಯನ ಕೂಡ ಮಾಡಿದ್ದಾರೆ. ಇದು ಸಂಗೀತ ಗಾಯನ ಮಾಡಿದಕ್ಕೆ ಅವರು ಎಲೆಮರೆಯ ಕಾಯಿ ಆದ್ರು, ಅಥವಾ ಎಲೆಮರೆಯ ಕಾಯಿ ಆಗಿರ್ತೀನಿ ಬಟ್ ಸಂಗೀತ ಹಾಗೂ ಗಾಯನ ಕೂಡ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ರು. ಶ್ರೀನಿವಾಸ್ ಅವರೇ, ಇದು ನಿರ್ದೇಶಕರಿಗೆ ಬಿಟ್ಟಿದ್ದು ಅಂತ ನೀವು ಹೇಳಂಗಿಲ್ಲ, ನಿಮ್ಮ ಅನಿಸಿಕೆ ನೀವು ಹೇಳಬೇಕು. ಇಲ್ಲ ಆಕ್ಚುಲಿ ಫಸ್ಟ್ ಶಂಕರ್ದು ಇದು ಎಲ್ಲದಕ್ಕಿಂತ ಮುಂಚೆ ಥ್ಯಾಂಕ್ ಯು TKSFF ಈ ಟಾಕ್ ಶೋ ಆರ್ಗನೈಸ್ ಮಾಡಿದಕ್ಕೆ. ಥ್ಯಾಂಕ್ ಯು ಶ್ರೀವತ್ಸ.
ಪ್ಯಾನಲ್ ಮಾಡ್ತಿರೋದಕ್ಕೆ. ಸೊ ಶಂಕರ್ ಅವ್ರದ್ದು ಇದು ಫಸ್ಟ್ ಅಟೆಂಪ್ಟ್. ಅವರಿಗೆ ಬಹಳ ಆಸೆ ಇತ್ತು ಮೂವಿ ತೆಗಿಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮ್ಯೂಸಿಕ್ ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದು. ಸೊ ಆ ಎಲೆಮರೆಕಾಯಿ ಪಾತ್ರ ಏನಿದೆ, ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಶಂಕರ್ದು ಒಂದು ಐಡಿಯಾ ಆನ್ ದ ಸೀನ್, ಬೇಸಿಕಲಿ I see. ಲೈಕ್ ಆನ್ ಸೆಟ್ ಅಲ್ಲಿ ಶ್ರೀಲಕ್ಷ್ಮಿ ಕರ್ಕೊಂಡ್ಬಂದು. ಐಡಿಯಾ ಅದು. ಶ್ರೀಲಕ್ಷ್ಮಿ ಅವ್ರು ಕೊಟ್ಟಿದ್ದ ಅದು ಅದ್ಭುತ. ಇದು ಹೆಂಗೆ So ಅಂದ್ರೆ on the ಈಗ ಒಂದು ಬೇಲ್ಪುರಿ ಪಾನಿಪುರಿ ಮಾಡ್ತಾ ಇರ್ತಾರೆ, ಸ್ವಲ್ಪ ಇನ್ನೊಂಚೂರು ಏನೋ ಹಾಕ್ತಿವಲ್ಲ, ಹಂಗ ಹಾಕಿದಾಗ ಇನ್ನೊಂದು ಟೇಸ್ಟ್ ಒಂದ್ ಲೆವೆಲ್ ಹೋಗುತ್ತಲ್ಲ, ಆ ರೀತಿ. ಎಕ್ಸಾಕ್ಟ್ಲಿ. ಹೌದು ಹಾಗೆ. ಅದ್ಭುತ. ನಿಮ್ಮ ಸಂಗೀತ, ಸಂಗೀತ ಆಕ್ಚುಲಿ ಒಂದು ಪ್ರಶ್ನೆ ಇದೆ, ಅದನ್ನ ಆಕ್ಚುಲಿ ಬರೋಣ. ನನ್ಗೊಂದು ಪಾತ್ರ ಆಕ್ಚುಲಿ ಸೀತಾರಾಮು ಅವರು ಅಂತ ಒಂದು ಪಾತ್ರ ಇತ್ತು, ಅವ್ರು ಬಂದಿಲ್ಲ ಅಂತ ಕಾಣುತ್ತೆ ಅಲ್ವಾ? ಅವ್ರದ್ದೊಂದು ಪ್ರಶ್ನೆ ಇದೆ. ಆಕ್ಚುಲಿ ಅದ್ರೊಳಗೆ ಏನಾಗತ್ತೆ ಅಂದ್ರೆ, ಜಾಸ್ತಿ ಬಿಟ್ಕೊಳಲ್ಲ, ಮೇಷ್ಟ್ರು ವಿಚಾರ ಬರುತ್ತೆ. ಈ ಮೇಷ್ಟ್ರು ಏನೋ ಅಧ್ಯಾಪಕರು, ಪ್ರಾಧ್ಯಾಪಕರು, ಆ ವಿಚಾರಗಳು ಬಂದಾಗ ಆ ಸೀತಾರಾಮ್ ಅವ್ರನ್ನ ಕ್ಯಾರೆಕ್ಟರ್ ತುಂಬಾ ವಿನಯ ವಿನಮ್ರತೆಯಿಂದ ಮಾತಾಡ್ತಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಅದು ಸೀತಾರಾಮು ಕೇಳಬೇಕಾಗಿತ್ತು, ಇವಾಗ ಯಾರಾದ್ರೂ ಹೇಳಿ. ಈ ಪ್ರಾಧ್ಯಾಪಕರು ವರ್ಗ ಆ ವಿಚಾರಧಾರೆ ಅವರ ಮನೆಯಲ್ಲಿ ಕುಟುಂಬದಲ್ಲಿ ಇರೋ ಕಾರಣ ಅವರು ವಿನಯ ವಿನಮ್ರತೆ ಇದೆಯೋ, ಅಥವಾ ಆ ಒಂದು ವೃತ್ತಿಯ ಆಗಿರೋದ್ರಿಂದ, ಅದಕ್ಕೆ ಸಂಬಂಧ ಇರೋದ್ರಿಂದ ಅವರಲ್ಲಿ ಆ ವಿನಯ ವಿನಮ್ರತೆ ಬಂದಿದೆಯೋ? ನಾನು ಆನ್ಸರ್ ಮಾಡಕ್ ಟ್ರೈ ಮಾಡ್ಲಾ ಇದನ್ನ? ಮಾಡಿ. ಸೊ ಆಕ್ಚುಲಿ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಇದು ಸೆಕೆಂಡ್ ಪಾಯಿಂಟ್ ವಾಸ್ ದ ಇದು ಇಂಟೆನ್ಷನ್ ಆಗಿತ್ತು. ಅವ್ರ ಅಧ್ಯಾಪಕರಾಗಿರೋದ್ರಿಂದ ವಿನಯತೆ ಅಂದ್ರೆ ಕೈಂಡ್ ಆಫ್ ಲೋ ಲೆವೆಲ್ ಫೀಲಿಂಗ್ ಅಂತ. ಅದಕ್ಕೆ ಬ್ರೋಕರ್ ಕಡೆಯಿಂದ ಒಂದು ಮಾತು ಬರುತ್ತೆ ಆಮೇಲೆ, ಅಂಡರ್ ಕಾನ್ಫಿಡೆನ್ಸ್ ಆಗಿರಬಾರ್ದು ಅಂತ. ಸೊ ನಿಮ್ ಸೆಕೆಂಡ್ ಪಾಯಿಂಟ್ ಇಸ್ ದ ರೈಟ್ ಆನ್ಸರ್. ಅಧ್ಯಾಪಕರಾಗಿರೋದ್ರಿಂದ ಆ ವೃತ್ತಿ ಅವ್ರಿಗೆಲ್ಲ ಒಂದ್ ಕಡೆ ಸ್ವಲ್ಪ ಲೋ ಲೆವೆಲ್ ಫೀಲಿಂಗ್ ಇರುತ್ತೆ ಅವ್ರಿಗೆ ಅಂತ ಒಂದು ಮೆಸೇಜ್ ತರ ಕೊಟ್ಟಿದೆ ಅಲ್ಲಿ, ವಿಚ್ ಇಸ್ ಇನ್ಕರೆಕ್ಟ್ ಅನ್ನೋದನ್ನ ಬ್ರೋಕರ್ ತಿದ್ದುತ್ತಾರೆ ಆಮೇಲೆ. ಅದೇ ಆ ಬ್ರೋಕರ್ ತಿದ್ದದ್ಮೇಲೆ ಅಂದ್ರೆ ಅವ್ರು ಮಾತಾಡ್ದವ್ರದೆಲ್ಲ ಸಹಜತೆ, ನೈಜತೆ, ಒಂಥರ ಒಂದು ವಿನಮ್ರತೆ, ಹಂಬಲ್ನೆಸ್ ಇದೆ. ಅದನ್ನ ಬ್ರೋಕರ್ ಅವ್ರು ಇನ್ನೂ ಒಂದಷ್ಟು ತಟ್ಕೊಂಡು, ಇಲ್ಲ ನೀವು ಮಾಡ್ತಾ ಇರೋದು ಕರೆಕ್ಟೇ, ಆದ್ರೆ ಆ ಯೋಚನೆನ ಬಿಟ್ಬಿಡಿ ಅನ್ನೋ ಒಂದು ಹೇಳೋ ಮಾತು ತುಂಬಾ ಚೆನ್ನಾಗಿದೆ, ಸಹಜವಾಗಿದೆ. ಅಂಡ್ ಅದ್ರೊಳಗೆ ನೀವು ಅಧ್ಯಾಪಕರು ಅಥವಾ ಮೇಷ್ಟ್ರು ವರ್ಗ ಏನಿದೆ, ಅದು ಯಾವ ಕಾರಣಕ್ಕೆ ತುಂಬಾ ಇಂಪಾರ್ಟೆಂಟ್ ಒಂದು ಸಮಾಜಕ್ಕೆ ಅನ್ನೋದು ಒಂದು 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 ಲೈನ್ ಅಲ್ಲಿ ನೀವು ಹೇಳ್ಕೊಟ್ಟಿದೆ. ಅದು ನಂಗೆ ತುಂಬಾ ಹಿಡಿಸ್ತು, ನನ್ಗೆ ಇಷ್ಟ ಆಯ್ತು. ಇದನ್ನ ಮಾತಾಡ್ತಾ ನಾವು ಆಕ್ಚುಲಿ ನಿಮ್ಮ ಹತ್ರನೇ ಮಾತಾಡೋಣ, ಶಂಕರ್ ಅವರೇ. ಈಗ ನಾನು ನಿಮ್ದು ಈ ವಿಡಿಯೋ ಕಳಿಸಿದ್ರು, ಯಾರು TKSS ಅವರು ಕಳಿಸಿದ್ರು, ನೋಡಿ ಅಂತ. ಫಸ್ಟ್ ಎಲ್ಲಾ ಮಾಡೋ ರೀತಿನಲ್ಲೇ ಮಾಡಿದ್ದು, ಲಿಂಕ್ಡ್ಇನ್ ಅಲ್ಲೋ ಅಲ್ಲೋ ಇಲ್ಲೋ ಹೋಗಿ ಸರ್ಚ್ ಮಾಡಿದಾಗ ನೀವು ನೋಡಿದ್ರೆ ಡೇಟಾ ಇಂಜಿನಿಯರಿಂಗ್ ವೃತ್ತಿನಲ್ಲಿ ಮಾಡ್ಕೊಂಡಿದ್ದೀರಾ. ಆದ್ರೆ ನಿಮ್ಮ ಕಿರುಚಿತ್ರದಲ್ಲಿ ಎಲ್ಲ ಯಾವ ವೆಬ್ಸೈಟು, ಯಾವ ಡೇಟಿಂಗ್ ಆ್ಯಪು, ಲೆಫ್ಟ್ ಸ್ವೈಪು, ರೈಟ್ ಸ್ವೈಪು ಯಾವುದು ನಡೀತಾ ಇಲ್ಲ. ಒಬ್ಬ ಹಳೇ ಬ್ರೋಕರ್ನ ಹೋಗಿ ಮೀಟ್ ಮಾಡ್ತಾ ಇದ್ದೀರಾ. ಈ ಹಳೇದು ಅಂದ್ರೆ ಆ ಪ್ರವೃತ್ತಿಯಲ್ಲಿ ಹಳೇದು ಅಲ್ವಾ? ಮತ್ತೆ ಇನ್ನೊಂದು ಸನ್ನಿವೇಶ, ಬೇಕಾದ್ರೆ ಕ್ಲಿಪ್ಪಿಂಗ್ ನೋಡೋಣ ಬನ್ನಿ. ಇಲ್ಲಿ ಸತೀಶ್ ಅವರೇ, ತುಂಬಾ ಶೆಕೆ ಆಗ್ತಾ ಇದೆ ಇಲ್ಲಿ, ಒಂದ್ ಸ್ವಲ್ಪ ಒಳಗಡೆ ಕುತ್ಕೊಂಡು ಮಾತಾಡೋಣ. ಸರಿ ಆಯ್ತು, ಹಾಗೆ ಮಾಡೋಣ. ಹಾಗೆ ಒಳಗೆ ಕಾಫಿ ಕುಡಿತಾ ನಿಧಾನಕ್ಕೆ ಮಾತಾಡೋಣ. ಎಲ್ಲ ಬನ್ನಿ ಒಳಗೆ. ನಾನು ನೋಟ್ ಪ್ಯಾಡ್ ಬರ್ತೀನಿ ಕಾರಲ್ಲಿ, ತಗೊಂಡ್ ಬರ್ತೀನಿ. ಆ ಕ್ಲಿಪ್ಪಿಂಗ್ ಅಲ್ಲಿ ಪುಸ್ತಕ ತರ್ತಾರೆ, ನೋಟ್ ಬುಕ್ ತರ್ತಾರೆ, ನೋಟ್ ಬುಕ್ ಅಲ್ಲಿ ಬರ್ಕೊಳ್ಳೋ ಅಂತದ್ದು. ಇಲ್ಲಿ ಐಪ್ಯಾಡ್ ಇಲ್ಲ, ಅಥವಾ ಇನ್ನೊಂದು ಮೆಸೇಜ್ ಮಾಡ್ಕೊಳ್ಳೋದು, ಅಥವಾ ಇನ್ನು AI ಅಲ್ಲಿ ಬಳಸ್ಕೊಂಡು ಕೂಡ ಅದನ್ನ ಕಾಪಿ ಮಾಡ್ಕೊಳ್ಳೋಂಥದ್ದು, ಅವೆಲ್ಲ ಯಾವ್ದು ನಡೀತಾ ಇಲ್ಲ. ಪೆನ್ನು, ಪೇಪರು, ಪುಸ್ತಕ ಇಟ್ಕೊಂಡು ಬೇರೆ ನಡೆಸ್ತಾ ಇದ್ದೀರಾ. ಈ ರೀತಿ ಯಾಕೆ? ಇದು ಬೇಕು ಅಂತಾನೆ ಮಾಡಿದ್ದ, ಅಥವಾ ಅದು ನಿಮ್ಮ ನಿಜವಾದ ಬದುಕು, ಇದು ವೃತ್ತಿ, ಅದು ಪ್ರವೃತ್ತಿನ? ಅದು ಆಸ್ ಎ ರೈಟರ್ ನಿಮ್ಗೇನ್ ಯಾಕೆ ಈ ತರ ಹೊಳಿತು? ದ ಎಂಟೈರ್ ಬ್ಯಾಕ್ಗ್ರೌಂಡ್, ಬ್ರೋಕರ್ ಇರೋ ರೀತಿ ಆಗ್ಲಿ, ಪೇರೆಂಟ್ಸ್ ಬ್ರೋಕರ್ ಹತ್ರ ಮಾತಾಡೋ ರೀತಿ ಆಗ್ಲಿ, ನನ್ನ ಪ್ರಕಾರ 50 ವರ್ಷ ಹಿಂದೆ, 20 ವರ್ಷ ಹಿಂದೆ, ಈಗ ಇನ್ ಮುಂದೆ 10 ವರ್ಷ 15 ವರ್ಷ ಆದ್ರೂ ಆ ಥರ ಸಂಭಾಷಣೆಗಳು ನಡೀತಾ ಇರುತ್ತೆ. ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ, ಆದ್ರೆ ಕೂತ್ ಮಾತಾಡಿ ಒಬ್ರಿಗೊಬ್ರು ಪರಸ್ಪರ ವಿಷಯಗಳನ್ನ ಹಂಚ್ಕೊಂಡು ಮಾತಾಡಿದ್ರೆ
ಒಂದು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಆ ಸ್ಕ್ರಿಪ್ಟ್ ಬರೆದಿದ್ದು. ಸೊ ಈ ಆನ್ಲೈನಲ್ಲೂ ಫೋನಲ್ಲಿ ಎಲ್ಲ ಮಾತಾಡ್ಬೋದು, ಆದರೆ ದೇರ್ ಇಸ್ ಅ ಲಾಟ್ ಆಫ್ ವೆಯ್ಟೇಜ್. ಈ ಒಂದು ಬ್ರೋಕರ್ ಆಗಲಿ ಅಥವಾ ಎಲ್ಲ ಬೇರೆ ಲೈಕ್ ಮೈಂಡೆಡ್ ಪೇರೆಂಟ್ಸ್ ಜೊತೆ ಕೂತು ಬ್ರೋಕರ್ ಜೊತೆ ಮಾತಾಡೋದು, ಆ ಒಂದು ಇಂಟೆನ್ಷನ್ ನಾನು ಬರಿಬೇಕಾದ್ರೆ ಇತ್ತದು. ಸೊ ಆ್ಯಂಡ್ ಪ್ರಾಬಬಲಿ ನಾನು ಅಂಥ ಟೆಕ್ನಾಲಜಿಕಲ್ ಏರಿಯಾ ಡೇಟಾಬೇಸ್ ಇರ್ಬೋದು, ಆದರೆ ಈ ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಗ್ಯಾಡ್ಜೆಟ್ಸ್, ಲೇಟೆಸ್ಟ್ ಕಡೆ ಅಷ್ಟೊಂದು ನನಗೆ ಆಸಕ್ತಿ ಇಲ್ಲ ಅಂತ ಅಷ್ಟೊಂದು ನಾಲೆಜ್ ಇಲ್ಲ ಅನ್ಬೋದು ನಾನು. ಸೊ ಅದೊಂದು ಕಾರಣ ಒಪ್ಕೊಂತೀನಿ. ಬಟ್ ಮುಖ್ಯವಾದ ಕಾರಣ ನನಗೆ ಒಂದು ನ್ಯಾಚುರಲ್ ವಾತಾವರಣ, ಹಳೆಯದಕ್ಕೂ ಒಪ್ಕೋಬೇಕು, ಈಗಿನ ಸಿಚುಯೇಷನ್ಗೂ ಒಪ್ಪಬೇಕು, ಮುಂದೇನೂ ಅದು ಒಪ್ಪತ್ತದು ಅನ್ನೋ ನಂಬಿಕೆಯಿಂದ ಈ ಒಂದು ಫೇಸ್ ಟು ಫೇಸ್ ಕಾನ್ವರ್ಸೇಷನ್ಸ್ಗೆ ಬರೋ ಹಾಗೆ ನಾನು ಆ ಸ್ಕ್ರಿಪ್ಟ್ಗೆ ಯೋಚನೆ ಮಾಡಿದ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂಡ್ ನಾನು ತುಂಬಾ ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದೀನಿ. ಯಾವ ಕಾರಣಕ್ಕೆ ಅಂದ್ರೆ, ಇಲ್ಲಿ ನಾನು ನಿಮಗೆ ಏನ್ ಕಾಣುತ್ತೋ ಇದು ನನ್ನ ಚೆಕ್ ಲಿಸ್ಟ್. ಇದು ಕಾಣಲ್ಲ ಅನ್ಸುತ್ತೆ. ನಾನು ಪ್ರತಿದಿನ ಯಾವ ಆ್ಯಪು ಯೂಸ್ ಮಾಡಲ್ಲ. ದಿನ ಬೆಳಗಾದ್ರೆ ಈ ಕೆಲಸಗಳೆಲ್ಲ ಮಾಡ್ಕೊಳ್ಬೇಕು, ದಿನಚರಿ ಬರ್ಕೊಂತೀನಿ. ರಾತ್ರಿನಲ್ಲಿ ಆ ಪೆನ್ನು ಪೇಪರ್ ಮೇಲೆ ಹಿಂಗಾಕಿ ಒಂದು ಗೀಟ್ ಹಾಕೋದು ಏನೋ ಮಜಾ ಇರುತ್ತೆ. ಅದು ಯಾವ ಆ್ಯಪು ಸುಖ ಕೊಡದೇ ಇರೋ ಅಂತ ಸುಖ ಈ ಪುಸ್ತಕದ ಮೇಲೆ ಬರೆಯೋದು. ಅದಕ್ಕೆ ನಾನು ಸಾಮಾನ್ಯ ಮಾತಾಡ್ಬೇಕಾದ್ರೆ ಕೈಯಲ್ಲಿ ಪೆನ್ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಹೌದು, ತುಂಬಾ ಜನ ಮಾಡ್ತಾರದು. ಆ ಒಂದು ನೀವ್ ಏನೇ ತಗೊಂಬಂದ್ರು ಆ ಕೆಲವು ಈ ಸಣ್ಣ ಚಿಕ್ಕ ವಿಷಯಗಳಲ್ಲಿ ಸುಖ ಇದೆಯಲ್ಲ, ಈ ತರ ಪೆನ್ ಮೇಲೆ ನಾನು ಮಾಡ್ದೆ ಅಂತ ಒಂದು ಕರೆಕ್ಟ್ ಗೀಟ್ ಹಾಕೋದು. ಈ ಮಕ್ಕಳಿಗೆ ಇತ್ತೀಚೆಗೆ ಮಾಡ್ತಾರೆ ನೋಡಿ, ಬಾಲ್ ಪೆನ್ ತಗೊಂಡು ನೀನು ಒಳ್ಳೆ ಕೆಲಸ ಮಾಡಿದ್ರೆ ಸ್ಟಾರ್ ಹಾಕ್ತೀನಿ ಅಂತ. ಅದು ಎಷ್ಟು ಚೆನ್ನಾಗಿರುತ್ತಲ್ಲ, ಅದ ಎಷ್ಟು ಮುಗ್ಧತೆ ಇದೆ. ವೆರಿ ಸಿಂಪಲ್. ಆ ಮಕ್ಕಳುಗಳು ಎಷ್ಟು ಖುಷಿ ಪಡ್ತವೆ ಅಲ್ವಾ? ಸೊ ಇದು ನೀವು ಬಳಸಲ್ಲ ಅಂತಲ್ಲ, ಬಳಸೋಲ್ಲ ಅಷ್ಟೊಂದು ಮಜಾ ಇಲ್ಲ ಅಂತ ತಿಳ್ಕೊಳ್ಬೋದು. ಎಲ್ಲ ಗೊತ್ತು, ಬಟ್ ಯಾಕೆ ಬೇಕು, ಪೆನ್ ವರ್ಕ್ ಆಗತ್ತಲ್ಲ, ವೈ ನಾಟ್ ಅನ್ನೋ ಒಂದು ಸ್ವಭಾವ ಅನ್ಸುತ್ತೆ. ಇನ್ನೂ ವಿಚಾರಗಳನ್ನ ಮಾತಾಡೋಣ, ಆದರೆ ಒಂದು ಜಾಹೀರಾತಿನ ನಂತರ. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ.
ಜಾಹೀರಾತು ಮುಗಿಸಿದೀವಿ. TKSFF 2.0 ಅವರ ಏನೋ ಸನ್ನಿಧಿಯಲ್ಲಿ ನಡೀತಾ ಇರುವಂತ ಬಿಹೈಂಡ್ ದ ಲೆನ್ಸಸ್ ವಿಚಾರ ಮಾತಾಡ್ತಾ ಇದೀವಿ. ಇವತ್ತಿನ ಬ್ರೋಕರ್ ಚಿತ್ರ. ಈಗ ಪಾತ್ರಗಳ ಪರಿಚಯ ಮಾಡ್ಕೊಂಡ್ವಿ. ಒಂದಷ್ಟು ಕೆಲವು ಜನ ಬಂದಿಲ್ಲ, ಆದ್ರೆ ಬೇರೆಯವರೆಲ್ಲ ಅದೇ ಒಂಥರ ಈ ಸಂಸಾರ ರೀತಿನಲ್ಲೇ ಕೂತಿರೋದ್ರಿಂದ ಪರಸ್ಪರವಾಗಿ ಓಕೆ ಏನೋ ಸೀತಾರಾಮು ಕ್ಯಾರೆಕ್ಟರ್ ಅವ್ರು ಯಾಕೆ ಈ ತರ ಮಾಡಿದ್ರು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿತಾ ಇತ್ತು. ಇನ್ನೊಂದಷ್ಟು ಪ್ರಶ್ನೆಗಳಿವೆ ನನಗೆ. ಆಕ್ಚುಲಿ ನಾನು ಮೈತ್ರಿ ಅವ್ರಿಗೆ ತಿರ್ಗಾ ಬರ್ತೀನಿ. ಯಾಕೆಂದ್ರೆ ಅವರು ಶುರು ಮಾಡ್ಬೇಕಾದ್ರೆ ಅಂಡ್ ಬೈ ದ ವೇ ಮೈತ್ರಿ ಒಬ್ಬರೇ ಉತ್ತರ ಕೊಡಬೇಕು ಅನ್ನೋದೇನಿಲ್ಲ, ಎಲ್ಲರೂ ಅವರವರ ಅನಿಸಿಕೆ ಕೊಡ್ಬೇಕಾಗತ್ತಿಲ್ಲಿ. ಅವ್ರು ಶುರು ಮಾಡ್ಬೇಕಾದ್ರೆ ಸಂಬಂಧಿಕರಿಗೆ ಅಥವಾ ನೆಂಟರಿಷ್ಟರು ಅಥವಾ ಸ್ನೇಹಿತರಿಗೆ ಈ ಥರದ್ದೆಲ್ಲಾನು ಮದುವೆ ಅಳವಡಿಸ್ಕೊಳ್ಳುವಂತ ವಿಚಾರಗಳನ್ನೆಲ್ಲ ಮಾತಾಡಿದ್ರು. ಇದ್ರೊಳಗೆ ಒಂದು ಪಾತ್ರದಲ್ಲೂ ಸಹ ಅಣ್ಣನ ಮಗಳು ಅಥವಾ ಬೇರೆ ತಮ್ಮ ಸ್ವಂತ ಮಕ್ಕಳಿಗಲ್ದೆ ಬೇರೆಯವರಿಗೆ ನೋಡುವಂತ ಒಂದು ವಿಚಾರ ಬರುತ್ತೆ. ಅದು ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಪೀಳಿಗೆಯಲ್ಲಿ ಈ ಅಟಾಮಿಕ್ ಫ್ಯಾಮಿಲಿಗಳು ಅಂತ ಏನ್ ಹೇಳ್ತೀವಿ, ಆ ತರ ನಡೀತಾ ಇರುವಂತ ಜೀವನದಲ್ಲಿ ಎಷ್ಟೋ ಸಂಸಾರಗಳಲ್ಲಿ ಗಂಡ ಕೂಡ ಹೆಂಡತಿಗೆ ಪರ್ಮಿಷನ್ ಕೇಳಿ ಅಥವಾ ಹೆಂಡತಿ ಕೂಡ ಗಂಡನಕ್ಕೆ ಪರ್ಮಿಷನ್ ಕೇಳಿ ಕೆಲವು ವಿಚಾರಗಳನ್ನ ಮಾಡ್ಬೇಕಾಗಿ ಬರುತ್ತೆ, ಮಾಡಬಾರ್ದು ಅಂತ ಇರುತ್ತೆ. ತಂದೆ ಮಗ, ತಾಯಿ ಮಗಳು, ಇವೆಲ್ಲವೂ ಈ ತರ ಒಂದು ಗೋಡೆಗಳನ್ನ ನಾವು ಕಟ್ಕೊಂಡ್ಬಿಟ್ಟಿದೀವಿ. ಅಂತ ಬದುಕಲ್ಲೂ ಕೂಡ ನೀವು ಬೇರೆ ಅವರ ಮಕ್ಕಳು ಅಂದ್ರೆ ನೆಂಟನೇ ಆಗತ್ತಲ್ವಾ, ಅಣ್ಣನ ಮಕ್ಕಳು ಅಂದ್ರೆ ನಾಟ್ ಯೋರ್ಸ್ ಓನ್. ಈ ಪರಿಸ್ಥಿತಿ ಈಗಲೂ ಅನುಗುಣವಾಗಿದೆಯೋ ಅಥವಾ ಅದರಿಂದ ನಾವು ಬಿಟ್ಟು ಹೋಗ್ತಾ ಇದೀವೋ? ನಿಮ್ಮ ಅನಿಸಿಕೆ ಏನು? ಈ ಪರಿಸ್ಥಿತಿ ಈಗ ಆಕ್ಚುಲಿ ಈಗ ನೋಡಿದ್ರೆ ತುಂಬಾ ನನ್ನ ಪ್ರಕಾರ ಈವಂದು ನಾವು US ಅಲ್ಲಿದ್ದು ಅಥವಾ ಇಂಡಿಯಾದಿಂದ ಆಚೆ ಬಂದ್ರು, ನಮ್ ರಿಲೇಟಿವ್ಸು, ನಮ್ ಸಂಬಂಧಿಕರು, ನಮ್ ಫ್ರೆಂಡ್ಸು ನಾವು ಸಹಾಯ ಮಾಡ್ಬೇಕು ಅಂತ ತುಂಬಾ ಇದೆ. ಅದನ್ನ ನೋ ಮ್ಯಾಟರ್ ವಾಟ್ ಜನರೇಷನ್ಸ್ ವೈಸ್ ಅದು ಚೇಂಜ್ ಆಗಿಲ್ಲ ಅಂತ ನನ್ನ ಪ್ರಕಾರ. ಇನ್ಫ್ಯಾಕ್ಟ್ ಇಲ್ಲಿ ಇರೋದ್ರಿಂದ ನಮ್ಗಿನ್ನೂ ಜಾಸ್ತಿ ಆಗಿದೆ. ಈಗ ಎಷ್ಟೊಂದು ಮಕ್ಕಳು ಇಲ್ಲಿ ಬಂದು ಮಾಸ್ಟರ್ಸ್ ಆಗ್ಲಿ ಏನೋ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ಬಂದಾಗ ಇಲ್ಲಿ ಸಹಾಯ ಬೇಕು ಅವ್ರಿಗೆ. ಇಲ್ಲಿ ಯಾರು ಇದ್ರೆ ಹೇಳಿ, ಆ ಥರ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ನೀವು? ಕಾಂಟ್ಯಾಕ್ಟ್ ಮಾಡದೆ ನಿಮ್ಗೆ ಗೊತ್ತಿರೋರು US ಅಲ್ಲಿ ಇದ್ರೆ ಅಥವಾ ಹೊರ ದೇಶದಲ್ಲಿದ್ರೆ ಅವ್ರ ರೆಫರೆನ್ಸ್ ತಗೊಂಡು ಸೇಫ್ ಗಾರ್ಡ್ ತರ. ಈಗ ನಾವೂನು US ಗೆ ಬಂದಾಗ ನಮ್ಮ ಅಪ್ಪ ಅಮ್ಮನೂ ಕೂಡ ಇಲ್ಲಿ ಯಾರು ಇದ್ರೆ ಅವ್ರ ನೆಂಟ್ರಿಸ್ರು ನೋಡಿ ಇವ್ರು ಹೇಗಿದ್ದಾರೆ, ಈ ಗಂಡ್ ಹೇಗಿದ್ದಾರೆ, ಇಸ್ ಈ ಓಕೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರ, ಆ ಥರ ಆಬ್ವಿಯಸ್ಲಿ ಅದಿರುತ್ತಲ್ವಾ. ಪೇರೆಂಟ್ಸ್ ಆದ್ಮೇಲೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋದು ತುಂಬಾ ಇರುತ್ತೆ. ಸೊ ಡೆಫಿನೆಟ್ಲಿ ಅದು ನನ್ನ ಪ್ರಕಾರ ಅದು ಚೇಂಜ್ ಆಗಿಲ್ಲ ಇನ್ನೂ. ಇನ್ಫ್ಯಾಕ್ಟ್ ತುಂಬಾ ಜನ ಈಗ ಮೊದಲು ನಾನು US ಗೆ ಬಂದಾಗ ಅಷ್ಟೊಂದು ಜನ ಇರ್ತಿರ್ಲಿಲ್ಲ ನಮ್ಮೋರು ಅಂತ, ಈಗ ತುಂಬಾ ಜನ ಆಗಿರೋದ್ರಿಂದ ಇಟ್ ಈಸ್ ಹೈಲಿ ಎಸೆನ್ಷಿಯಲ್ ನಾವೆಲ್ಲ ಒಟ್ಟುಗೂಡ್ಕೊಂಡು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಬೇಕು ಅಂತ. ಸೊ ಇನ್ನೂ ಜಾಸ್ತಿ ಆಗಿದೆ ಅಂತ ನನ್ನ ಪ್ರಕಾರ. ಇನ್ನೂ ಜಾಸ್ತಿ ಆಗಿದೆ. ಅದ್ ಬಂದ್ರೆ ಒಂದು ಫಾಲೋ ಅಪ್ ಪ್ರಶ್ನೆ, ಬೇರೆಯವರು ಅದನ್ನ ವಿಚಾರ ತಿಳಿಸಿ. ಅದು US ಅಲ್ಲಿ ಇರೋದ್ರಿಂದ ಜಾಸ್ತಿ ಆಗಿದೆಯೋ ಅಥವಾ ಇವಾಗ ವರ್ಷಕ್ಕೊಮ್ಮೆನೋ 2 ವರ್ಷಕ್ಕೊಮ್ಮೆನೋ ಬೆಂಗಳೂರಿಗಾಗ್ಲಿ ಕರ್ನಾಟಕಕ್ಕಾಗ್ಲಿ ಹೋಗ್ತಾ ಇರ್ತೀರಾ, ಅಲ್ಲೂ ಜಾಸ್ತಿ ಆಗಿದೆಯೋ ಅಥವಾ ಅಲ್ಲಿ ಕಡಿಮೆಯಾಗಿ ಇಲ್ಲಿ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯೋ? ಐ ಥಿಂಕ್ ಜಾಸ್ತಿ ಆಗಿದೆ ಓವರ್ ಆಲ್, ಮೇನ್ಲಿ ಬಿಕಾಸ್ ಈಗ ಡೇಟಿಂಗ್ ಆ್ಯಪ್ಗಳು ಬಂದಿದೆ, ಜನನ್ನ ತುಂಬಾ ಮೀಟ್ ಮಾಡೋ ಚಾನ್ಸಸ್ ಜಾಸ್ತಿ ಆಗಿದೆ. ಮೊದಲೆಲ್ಲ ಸೆಲ್ ಫೋನ್ ಬಂದ್ಮೇಲೆ ಈಗ ಮಾತುಕತೆ ಜಾಸ್ತಿ ಆಗಿದೆ. ಸೊ ನನ್ನ ಪ್ರಕಾರ ಟೆಕ್ನಾಲಜಿ ಜಾಸ್ತಿ ಆಗ್ತಿದ್ದಂಗೆ ಕನೆಕ್ಟಿಂಗ್ ಟು ಈಚ್ ಅದರ್ ಇನ್ನೂ ಜಾಸ್ತಿ ಆಗಿದೆ. ಸೊ ಬೆಂಗಳೂರಲ್ಲಾಗ್ಲಿ ಹೊರದೇಶದಲ್ಲಾಗ್ಲಿ ನನ್ನ ಪ್ರಕಾರ ಹೆಚ್ಚಿದೆ. ಅದ್ಭುತ. ಅಂದ್ರೆ ಬೇರೆ ಯಾರಾದ್ರೂ ವಿಚಾರ ಇದೆ ಈ ವಿಚಾರ ಬಗ್ಗೆ? ಅದೇ ನನ್ನ ಪ್ರಕಾರ ಅಲ್ಲೂ ಜಾಸ್ತಿ ಆಗಿದೆ, ಬೆಂಗಳೂರಲ್ಲೂ ಜಾಸ್ತಿ ಆಗಿದೆ ಅಂತ ನನ್ಗೆ ಅನ್ಸಿರೋದು. ಯಾಕಂದ್ರೆ ನನ್ನ ರಿಲೇಟಿವ್ ಸರ್ಕಲ್ ಅಲ್ಲೂ ನೋಡಿದ್ದೀನಲ್ಲ, ಈ ಟೆಕ್ನಾಲಜಿ ಎಲ್ಲ ಇರ್ಬೋದು, ಬಟ್ ಈ ಯಾರ ಗೊತ್ತಿರೋರ್ ಮೂಲಕ ಹೋದ್ರೆ ದೇರ್ ಈಸ್ ಸ್ವಲ್ಪ ಸಮ್ ಥಿಂಗ್ಸ್ ಯು ಕ್ಯಾನ್ ಡಿಸ್ಕಸ್ ಅಂತ, ಯುನೋ ನೋನ್ ಡೆವಿಲ್ ಇಸ್ ಬೆಟರ್ ದೆನ್ ಅನ್ನೋನ್ ಅನ್ನೋ ರೀತಿ ಆತರ. ಆಮೇಲೆ ಇಲ್ಲಿ ಸಿಚುವೇಶನ್ ಏನಂದ್ರೆ ನಾವು ತುಂಬಾ ವರ್ಷಗಳಿಂದ ಇಲ್ಲಿ ಇರೋದ್ರಿಂದ, ಸೊ ಇವಾಗ ಗೊತ್ತಾಗತ್ತೆ ನಮ್ಗೆ, ನಮ್ಮ ಮಕ್ಕಳು ಮೋಸ್ಟ್ಲಿ ಇಲ್ಲಿ ಬೆಳೆದಿರೋದ್ರಿಂದ ಅವ್ರು ಇಲ್ಲಿರೋರ್ಗೆ ಅಡ್ಜಸ್ಟ್ ಆಗ್ತಾರೆ ಅಲ್ವಾ. ಸೊ ಅದನ್ನ ಹೆಂಗೆ ಫೆಸಿಲಿಟೇಟ್ ಮಾಡೋದು, ಅವರೇ ನೋಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆ ಸಿಚುವೇಶನ್ ಬಂದ್ರೆ ಇಲ್ಲೂ ಆತರ ಇದೆಯಲ್ಲ,
ಸೊ ಹೇಗೆ ನಾವು ಹೌ ವಿ ಕ್ಯಾನ್ ಮೇಕ್ ಇಟ್ ಹ್ಯಾಪನ್, ಯುನೋ, ಹೆಂಗ್ ಮೀಟ್ ಮಾಡಿಸೋದು ಅಟ್ಲೀಸ್ಟ್ ಆ ತರ ಒಂದು ಇಲ್ಲೂ ಇದೆ, ಆ ತರ ಬರ್ತಾ ಇದೆ ಅನ್ಸ್ತದೆ ಆ ಸಿಚುವೇಶನ್ ಅಲ್ಲಿ. ನನ್ ಮಕ್ಳು ಇವಾಗ ಓನ್ಲಿ 16 and 9, ಬಟ್ ಇನ್ನೂ ಟೈಮ್ ಇದೆ. ಬಟ್ ಐ ಹ್ಯಾವ್ ಸೀನ್ ಬೇರೆಯವ್ರ ಕಿಡ್ಸ್ ನ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ನಾವ್ ಅಲ್ಲಿಂದ ಎಲ್ಲ ಬಿಟ್ಟು ಬಂದಿದೀವಿ, ಇಲ್ಲಿ ನಮ್ಮೋರು ತಮ್ಮೋರು ಅಂತ ಕಂಡ್ಕೊಳ್ಳೋದು ಜಾಸ್ತಿ ಮಾಡ್ತೀವಿ. ಆ ನಮ್ಮೋರು ತಮ್ಮೋರು ಅನ್ನೋದು ತುಂಬಾ ಒಳ್ಳೆ ಮರ್ತೋಗಿರೋ ವಿಷಯ. ಅಲ್ಲಿ ಇವಾಗೆಲ್ಲ ಅಟಾಮಿಕ್ ಫ್ಯಾಮಿಲಿ ಆಗಿ ವಾಟ್ಸ್ಆಪ್ ಅಲ್ಲೇ ಕನೆಕ್ಷನ್ ಇಟ್ಕೊಂಡಿರ್ತಾರೆ. ಇವಾಗ ನಾವ್ ಅಲ್ಲಿ ಹೋದ್ರೆ ಹೇಗಿದ್ಯಾ, ವೀಕೆಂಡ್ ಅಲ್ಲಿ ಮೀಟ್ ಮಾಡೋಣ ಅಂತಾರೆ. ಆದ್ರೆ ನಾವು ಇಲ್ಲಿ ನಮ್ಮೋರು ತಮ್ಮೋರು ನಮ್ಗ್ ಬಿಟ್ಟು ಬಂದಿರೋದ್ರಿಂದ ಇನ್ನೂ ಜಾಸ್ತಿ ಮಾಡ್ತೀವಿ ಇಲ್ಲಿ ಇವಾಗ. ಅಂಡ್ ನಮ್ಮೋರ್ ತಮ್ಮೋರು ಈಗ ಒಟ್ಟಿಗೆ, ಇವಾಗ ನಾವೆಲ್ಲರೂ ಒಂದ್ 15 ವರ್ಷದಿಂದ ಗೊತ್ತು ಇಲ್ಲಿ. ನಮ್ಮೋರ್ ತಮ್ಮೋರ್ ವಿಚಾರಗಳು ಒಬ್ರಿಗೊಬ್ರಿಗೆ ಹಂಚ್ಕೊಂಡು ನಮ್ಮ ಗಾರ್ಡ್ ರೇಲ್ ಆಗಿ ಇವರೇ ಇರ್ತಾರೆ. ಸೊ ದೇ ವಿಲ್ ನೋ ಅವರ್ ಪರ್ಸನಾಲಿಟಿ ಅಂಡ್ ನಮ್ಮ ಮಕ್ಳ ಪರ್ಸನಾಲಿಟಿ. ಸೊ ಏನಾದ್ರೂ ರೆಫರ್ ಮಾಡಿದಾಗ ಗೊತ್ತು, ಈ ಹುಡುಗಂಗ್ ಈ ಹುಡುಗಿ ಆಗತ್ತೆ. ಡೇಟಿಂಗ್ ಆಪ್ಸ್ ಎಲ್ಲ ಹೋದ್ಮೇಲೆ ಈ ಪರ್ಸನಾಲಿಟಿಗೆ ಇದು ಸೂಟ್ ಆಗತ್ತೆ ಅಂತ ನಮ್ಮವ್ರ ತಮ್ಮವರೇ ರೆಫರ್ ಮಾಡೋದು. ಬೇರೆಯವ್ರು ಯಾರು ರೆಫರ್ ಮಾಡಿದ್ರೆ ನಾವು ಸ್ವಲ್ಪ ಅಂತಾನು ಒಂದ್ ಕ್ವೆಶನ್ ಮಾರ್ಕ್ ಹಾಕ್ತಿವಿ. ನಮ್ಮವ್ರ ತಮ್ಮವ್ರು ರೆಫರ್ ಮಾಡಿದ್ರೆ ಮಾತ್ರ ನಾವು ಅದನ್ನ ನಂಬ್ಕೊಂಡು ಹೋಗ್ತೀವಿ. ಯಾಕಂದ್ರೆ ದೇ ಆರ್ ಅವರ್ ಗಾರ್ಡ್ ರೇಲ್ಸ್ ಹಿಯರ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಸೊ ಎಸ್ಪೆಷಲಿ ಅಮೇರಿಕಾದಲ್ಲಿ ಐ ಫೀಲ್ ಕನ್ನಡದವ್ರ ಹಲೋ ಅಂತೀವಿ ಫಸ್ಟ್, ಆಮೇಲೆ ನಮ್ಮೂರವ್ರಾ ಎಲ್ಲಿ ಬೆಂಗಳೂರಲ್ಲಿ ಅಂತ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಅಲ್ವಾ. ಸೊ ಅವಾಗ ದಟ್ ಇಸ್ ಯು ಆರ್ ಪುಟಿಂಗ್ ಯುವರ್ ಗಾರ್ಡ್ ರೇಲ್, ಇವ್ರು ನಮ್ಮವ್ರಪ್ಪ ಅಂತ. ಅದರಿಂದ ಸಂಬಂಧಗಳು ಏನಾದ್ರೂ ಹೇಳಿದ್ರೆ ಅದನ್ನ ನಂಬ್ತೀವಿ ಜಾಸ್ತಿ. ಹೌದು, ಅಲ್ವಾ? ನೀವು 3 ಜನನು ಹೇಳಿದ್ದು ಅಕ್ಷರಶಃ ಸತ್ಯ. ಎಸ್ಪೆಷಲಿ ನೀವು 3 ಜನನು US ಮೇಲೆ ಒತ್ತು ಕೊಟ್ರಿ. ನಾನು ಈಗಲೂ ನನ್ನ ಹೆಂಡತಿ, ನಮ್ಮ ಸ್ನೇಹಿತರ ಇದ್ದಿದ್ದೇ ಇದು ತೆಗಿಸ್ತಾ ಇರ್ತೀವಿ. ಯಾಕೆಂದ್ರೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬಿಟ್ಟಿರೋ ಕೆಲವು ಪದ್ಧತಿ ವಾಡಿಕೆಗಳನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಇನ್ನು ಬ್ಲೌಸ್ ಪೀಸ್ಗಳು ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ ಇಲ್ಲಿ. ಯಾರು ಬ್ಲೌಸ್ ಪೀಸ್ ಅನ್ನೋದಂತೂ ಒಂಥರ ಮರೀಚಿಕೆ. ಅದು ಯಾರಿಂದ ಯಾರಿಗೆ ಎಲ್ಲಿ ಹೋಗಿ ತಿರ್ಗೋ ವಾಪಸ್ ನಿಮ್ಗೆ ಬರುತ್ತೆ ಅನ್ನೋದು ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಆತರ ರೊಟೇಟ್ ಆಗ್ತಾನೆ ಇರುತ್ತೆ ಬ್ಲೌಸ್ ಪೀಸ್. ನಾನು ನಮ್ಮ ಅಮ್ಮನ ಆಡ್ಕೊಳ್ತಿದ್ದೆ ಬೆಂಗಳೂರಿನಲ್ಲಿ, ಯಾರಮ್ಮ ಬ್ಲೌಸ್ ಪೀಸ್ ಕೊಡ್ತಾರೆ ಅಂತ. ಇವಾಗ ನಮ್ಮ ಅಮ್ಮಂಗ ಅಮ್ಮ ಒಂದ್ 10 ಬ್ಲೌಸ್ ಪೀಸ್ ತಗೊಂಡ್ಬಮ್ಮ ಕೊಡ್ಬೇಕು. ಸೊ ಆ ರೀತಿ ಏನಂದ್ರೆ ಒಂದ್ಸರಿ ಅಲ್ಲಿ ಬಿಟ್ಟು ಬಂದ್ಮೇಲೆ ಅದನ್ನೇ ನಾವು ಹಿಡ್ಕೊಂತಂದಿರ್ತೀವಿ. ಇವಾಗ ನಮ್ಮ ಮಕ್ಕಳುಗಳು ಕನ್ನಡ ಗೀತೆಗಳನ್ನ ಹೇಳಿದ್ರೆ ಅದು ಯಾವ್ದು ನಾವು ಕಾಲೇಜಲ್ಲಿ ಕೇಳಿರೋ ಗೀತೆಗಳನ್ನ ಅವ್ರು ಹಾಡ್ತಾರೆ. ಯಾಕಂದ್ರೆ ಅದು ಬಿಟ್ಟು ಅದನ್ನೇ ಹಿಡ್ಕೊಂಡ್ ಬಂದಿರ್ತೀವಿ ಅಲ್ವಾ. ಬೇರೆ ಅಲ್ಲಿರೋದು ಅಪ್ಗ್ರೇಡು, ಚೇಂಜಸ್ಗಳು, ಬದಲಾವಣೆಗಳು ಸಾಕಷ್ಟಾಗಿರುತ್ತೆ. ನಾವು ಏನು ಶೇಖರಿಸಿ ತಂದಿರ್ತೀವೋ ಆ ಬುತ್ತಿನ ತೆಗೆದು ನಮ್ಮ ಮಕ್ಕಳು ಇಷ್ಟದವ್ರಿಗೆ ಕೊಟ್ಟಿರ್ತೀವಿ ಅಲ್ವಾ. ಅದ್ಭುತವಾಗಿದೆ. ಸೊ ಇವತ್ತಿನ ದಿನ ಈ ಜರ್ನಿ ಅಲ್ವಾ, ಆ ಜರ್ನಿ ಬಗ್ಗೆ ಮಾತಾಡೋಣ. ನಮ್ಗೆ ಇಲ್ಲಿ ಆಯುಷ್ ಬಂದು ಕೂತಿರ್ಬೇಕು ಅನ್ಸುತ್ತೆ. ಆಯುಷ್, ಇಸ್ ಇಟ್ ರೈಟ್? ಓಕೆ. ಸೊ ಆಯುಷ್ ಅಲ್ಲಿ ಮ್ಯಾಜಿಕ್ ಆಗೋಗ್ಬಿಟ್ರಲ್ಲ, ಬಂದ್ರು. ಓಕೆ. ಯೋಗೇಶ್ ಮತ್ತು ಆಯುಷ್, ನೀವು ಆಕ್ಚುಲಿ ಒಂದು ಎಡಿಟಿಂಗ್ ಮತ್ತೆ ಕ್ಯಾಮರಾ, ಸಿನಿಮಾಟೋಗ್ರಫಿ ಜೊತೆಗೆ BGM ಸ್ಕೋರ್. ಸೊ ಆಯುಷ್, should I talk in English, Kannada? What is suitable? Either one is fine. Yeah. Either one is fine. Okay. So I have few questions. So you have seen the movie, right? Yeah. Did you like it? Yeah, it's good. Don't just nod your head just because your dad is sitting next to you. No, it's actually really good. Okay, you liked it. Yeah. There's a lot of melodrama in the movie. Do you agree with that? Yes. Okay. In spite of the melodrama, the entire crew decided to have a rap song. Why is that? Have you seen did you observe this irony over there? Yes, it's to like lighten the mood a little bit, make it a little more fun, because most of it is like a little bit of more mellow, so just to add a little fun to it. That's good. So it's a combination of it, right? Like, when you eat, have you tried something called chow chow bath? Chow chow bath is basically your uppittu and kesari bath. Right? Yeah. When you eat something like uppittu, you need some sweet. Yeah. When you have a melodrama, you're saying that we need to have a rap song. That's pretty intelligent scripting over there, right? Yeah. And also you did the music composition, right?
background. I did the background music. Okay. Yeah. And did you enjoy the process? Yes, it was really fun. And because of that, did you miss any assignments? No. Okay. It was on a weekend when I didn't have anything, so. All right. Fantastic. ಯೋಗೇಶ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಮಗನ ಜೊತೆ ಕೂತ್ಕೊಂಡು ಈ ಕೆಲಸಗಳನ್ನ ಮಾಡಿದಿರಾ. ನಿಮ್ಮ ಆಸಕ್ತಿ, ಅವರ ಆಸಕ್ತಿ, ಇದನ್ನ ಕೂತ್ಕೊಂಡು ಮಾಡಿದಾಗ ಹಿಂಗ್ ಮಾಡ್ಬೇಡು, ಹಂಗ್ ಮಾಡು ಅಂತ ನಾನಾ ವಿಚಾರಗಳು ಬಂದಿರುತ್ತೆ. ಅವನ್ನೆಲ್ಲ ಸೇರ್ಕೊಂಡು ಅದನ್ನೆಲ್ಲ ಅನುಭವಿಸಿದಿರಾ. ಆ ಅನುಭವ ಕೊಟ್ಟಿದ್ದಂತ ನಿಮ್ಮ ನಿರ್ದೇಶಕರಿಗೆ ಹಾಗೂ ನಿಮ್ಮ ಸಮಯಕ್ಕೆ, ನಿಮ್ಮ ಮಡದಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಲ್ವಾ? ಅದನ್ನ ಹೇಳ್ತಾ ನಿಮ್ಗೇನ್ ಅನ್ನಿಸ್ತು ಹೇಳಿ. ಅದು ಶಂಕರ್ ಅವರು ಕೊಟ್ಟಿದ್ದ ಆಪರ್ಚುನಿಟಿ ರಿಯಲಿ, ಅವ್ರ ಜೊತೆಗೂ ಕುತ್ಕೊಂಡ್ ಮಾಡಿದ ನಾನು. ಸೊ ನನ್ ಜೊತೆ ಅಷ್ಟೇ ಅಲ್ಲ, ಶಂಕರ್ ಇದ್ರು. ಸೊ ಅವರಿಗೆ ಯಾವ್ಯಾವ ಸೀನ್ ಅಲ್ಲಿ ಅವ್ರು ಈ ತರ ಬೇಕು ಅಂದಿದ್ದ ಎಕ್ಸ್ಪೆಕ್ಟೇಷನ್ ಗೆ ಅವ್ನು ಮಾಡಿ ಕೊಟ್ಟಿದ್ದಾನೆ. ಸೊ ಅವ್ರಿಗೆ ಇಟ್ ವಾಸ್ ಹಿಸ್ ಚಾಯ್ಸ್, ಶಂಕರ್. So I really appreciate the opportunity to do this, Shankar. Thank you. ಇವಾಗ ಶಂಕರ್, ಇವಾಗ we have to definitely talk about ಇವಾಗ ಇಷ್ಟು ಜನನೆಲ್ಲ ಈಗ ಕಪ್ಪೆ ತಗಡಿಗೆ ಹಾಕ್ದಂಗೆ ಅಂತ ಎಲ್ರಿಗೂ ವೀಕೆಂಡ್ ಅಲ್ಲಿ ಅದು ಬಿಸಿ ಇರ್ತಾರೆ, ಇದು ಬಿಸಿ ಇರ್ತಾರೆ, ಏನೇನೋ ಮಾಡ್ತಾರೆ. ಹೇಗೆ ನಿಮ್ಮ ಜರ್ನಿ? ಈಗ ಸಿನಿಮಾ ಮಾಡಿದ್ರೆ 17 ನಿಮಿಷ ಆಯ್ತು, ಬಟ್ ಈ 17 ನಿಮಿಷ ಮಾಡೋದಿಕ್ಕೆ ಸಾಹಸ ಮಾಡಿರ್ತೀರ. ಅದನ್ನೆಲ್ಲ ಹೇಗೆ ಮಾಡಿ ಕನ್ವರ್ಜ್ ಆಯ್ತು ಅಂತ ದಯವಿಟ್ಟು ನೀವು ತಿಳಿಸ್ಕೊಡ್ಬೇಕು. ಎಲ್ಲ ವಿ ಆರ್ ಆಲ್ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಆಸ್ಟಿನ್ ಅಲ್ಲಿ. ಮೈತ್ರಿ ಆಗ್ಲಿ, ಶ್ರೀಲಕ್ಷ್ಮಿ ಎಲ್ಲ ವಿ ನೋ ಅಟ್ಲೀಸ್ಟ್ ಫಾರ್ 10 years, ಮೋರ್ ದನ್ 10 years ಅನ್ಸುತ್ತೆ ಕೆಲವರು. ಆಸ್ಟಿನ್ ಅಲ್ಲಿ ಅಂದ್ರೆ ಬಹುಶಃ ನಾರ್ತ್ ಆಸ್ಟಿನ್, ಯಾಕಂದ್ರೆ ಆಸ್ಟಿನ್ ಇಲ್ಲ ನನ್ನ ಪ್ರಕಾರ, ಆಸ್ಟಿನ್ ಗಳು ಇರೋದಲ್ಲಿ. ಸೀಡರ್ ಪಾರ್ಕ್ ರೌಂಡ್ ರಾಕ್ ಅಂತ ಸ್ಪೆಸಿಫಿಕ್ ಆಗಿ ಹೋದ್ರೆ ನಾವೆಲ್ಲ 8-10 ಮೋರ್ ದನ್ 10 years ಇಂದ ಅನ್ಸುತ್ತೆ ಫ್ರೆಂಡ್ಸ್ ನಾವೆಲ್ಲ. ಸೊ ಆ ಫ್ರೆಂಡ್ಶಿಪ್ ಅಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ಎಲ್ರಿಗೂ. ಸೊ ಇವಾಗ ಏನೋ ಒಂದು ರಿಕ್ವೈರ್ಮೆಂಟ್ ಕೇಳಿದ್ರೆ ಅವ್ರನ್ನ ಮಾಡ್ಕೊಡ್ತಾರೆ, ಅವ್ರು ನಾನು ಕೇಳಿದ್ರೆ ನಾನು ಅದನ್ನ ಕೇಳೋದಷ್ಟು ನಾನು ಮಾಡ್ಕೊಡ್ತೀನಿ. ಸೊ ಮ್ಯೂಚುವಲ್ ರೆಸ್ಪೆಕ್ಟ್ ವಾಸ್ ದ ಫೌಂಡೇಶನ್ ಫಾರ್ ಆಲ್ ಸಕ್ಸಸ್ ಅಂತ ನಾನು, ಅಂದ್ರೆ ಟೈಮ್ಲಿ ಸಕ್ಸಸ್. ನಾನು ಮೂವಿ ಸಕ್ಸಸ್ ಹೇಳ್ತಾ ಇಲ್ಲ, ಮೂವಿ ನೋಡೋಣ, ಬಟ್ ಟೈಮಿಗೆ ಒಂದು ಟೈಮ್ ಕನ್ಸ್ಟೆಂಟ್ ಇತ್ತು. ಆ ಟೈಮ್ ಕನ್ಸ್ಟೆಂಟ್ಗೆ ನಾನು ಒನ್ ಆಫ್ ದ ಇದು ಅದೇ ಬಿಸೈಡ್ಸ್ ಟ್ರಸ್ಟ್ ಮೇಜರ್ ಪಾಯಿಂಟ್ ನನ್ನ ಪ್ರಕಾರ ಕಮ್ಯುನಿಕೇಶನ್. ಸೊ ಆದಷ್ಟು ಏನೇನು ಎಕ್ಸ್ಪೆಕ್ಟೇಷನ್ ಇದೆ, ಯಾವ ಟೈಮಲ್ಲಿ ಏನೇನು ಆಗಬೇಕು, ಏನೇನು ಈ ಚಿತ್ರಗಳಲ್ಲಿ ಬಂದು ಹೋಗಿ ಆಗತ್ತೆ, ಅದು ನಿಮ್ಮ ಕಡೆಯಿಂದ ಏನೇನು ಆಗಬೇಕು ಅನ್ನೋದನ್ನ. ಸೊ ಸ್ವಲ್ಪ ಕಮ್ಯುನಿಕೇಶನ್ ನನಗೆ ತುಂಬ ಫೇವರೆಟ್ ಪಾರ್ಟ್ ಆಫ್ ದ ಹೋಲ್ ಜರ್ನಿ ವಾಸ್ ಕೀಪಿಂಗ್ ಟ್ರ್ಯಾಕ್ ವಿತ್ ಎವ್ರಿ ಒನ್ ಥ್ರೂ ಎ ಪ್ರಾಪರ್ ಕಮ್ಯುನಿಕೇಶನ್ ಚಾನಲ್. ಸೊ ಅದು ತುಂಬ ಮುಖ್ಯವಾಗಿ ಅದು ಮೊದಲು ಹೇಳ್ದಂಗೆ ಮ್ಯೂಚುವಲ್ ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್, ಕಮ್ಯುನಿಕೇಶನ್, ಆ್ಯಂಡ್ ಎಲ್ರಿಗೂ ಅನುಭವ ಇದೆ. ಮೈತ್ರಿ ಆಗಲಿ, ವಿಶ್ವ ಆಗಲಿ, ಎಲ್ರಿಗೂ. ಯೋಗೇಶ್ ಕೂಡ ಒಂದು ಮೂವಿ ಮಾಡಿದ್ದಾರೆ ಕ್ಯಾಮರಾಮನ್ ಆಗಿ ಮುಂಚೆ. ಸೊ ಎಲ್ರಿಗೂ ಅನುಭವ ಇರೋದ್ರಿಂದ ಪಿಕಿಂಗ್ ಅಪ್ ಥಿಂಗ್ಸ್ ವಾಸ್ ವೆರಿ ಫಾಸ್ಟ್. ಆ್ಯಂಡ್ ನಂದು ಮೊದಲನೇ ಎಫರ್ಟ್ ಆಗಿರೋದ್ರಿಂದ ನಾನು ತುಂಬ ಹೈ ಟೆಕ್ನಾಲಜಿಯಿಂದ ಹೈ ಹೋಗಲಿಲ್ಲ. ಬರೀ ಮನೆಯಲ್ಲೇ ಹಿತ್ತಲಲ್ಲಿ ಡೈನಿಂಗ್ ಹಾಲಲ್ಲಿ ಕೂತ್ ಶೂಟ್ ಮಾಡಿರೋದ್ರಿಂದ ಸ್ವಲ್ಪ ಪ್ರಾಸೆಸ್ ಈಸಿ ಮಾಡ್ಕೊಂಡೆ ನನಗೆ ನಾನೇ. Constraints are driving the creativity here, ಅಲ್ವಾ? Probably. So lack of experience, lack of technical knowledge, probably ಎರಡು ಇರೋದ್ರಿಂದ ನಾನು ಬೌಂಡ್ರಿ ಚಿಕ್ಕದ್ ಮಾಡ್ಕೊಂಡೆ. ಸೊ ಆ ಚಿಕ್ಕದ್ ಮಾಡ್ಕೊಂಡಾಗ ಟೈಮ್ ಅಷ್ಟು ಎಕ್ಸ್ಟ್ರಾ ಬೇಕು ಅಂತ ಅನಿಸ್ಲಿಲ್ಲ. ಬಟ್ ಆಮೇಲೆ ರಿಯಲೈಸ್ ಆಗ್ತಾ ಬಂತು, ಪೋಸ್ಟ್ ಪ್ರೊಡಕ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಅಂತ. ಸೊ ಪೋಸ್ಟ್ ಪ್ರೊಡಕ್ಷನ್ ಬಂದಾಗ ಸಿನ್ಸಿಯರ್ ಥ್ಯಾಂಕ್ಸ್ ಟು ಯೋಗೇಶ್. ಅವರು ಎವ್ರಿ ಡೇ ಆಲ್ಮೋಸ್ಟ್ 3 to 4 hours ಇನ್ ಈವ್ನಿಂಗ್ ಫಾರ್ ಆಲ್ಮೋಸ್ಟ್ 2 weeks ಕಾನ್ಸ್ಟೆಂಟ್ ಆಗಿ ಅವ್ರ ಮನೇಲಿ ಆ್ಯಂಡ್ ನಮ್ಮನೆ ಮೀಡಿಯಾ ರೂಮಲ್ಲಿ ಕೂತ್ಕೊಂಡು ಏನೋ ಮಾಡಿ ಆ್ಯಂಡ್ ಇನ್ ಬಿಟ್ವೀನ್ ಆಯುಷ್ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ. ಯೋಗೇಶ್ ಕೇಳಬೇಕಿದೆ, ಇದು ಆಕ್ಚುಲಿ ಎಡಿಟರ್ಸ್ ಪೇನ್ ಪಾಯಿಂಟ್ ಅಂತ ಹೇಳ್ತಾರೆ. ಏನಂದ್ರೆ ಎಡಿಟರ್ ಒಬ್ಬರಿಗೆ ಇದು ಇರೋದು, ಆ ಫ್ರಸ್ಟ್ರೇಷನ್ ಬರೋದು, ಈ ಸೀನ್ ನ ಇನ್ನೊಂದು ಸೆಕೆಂಡ್ ಹಿಂಗ್ ತೆಗಿಬಾರ್ದಾಗಿತ್ತ, ಇದನ್ನ ಹಿಂಗ್ ಮಾಡಬಾರ್ದು. ಆ ತರ ಎಷ್ಟು ಸಾರಿ ಫ್ರಸ್ಟ್ರೇಟ್ ಆಗಿ ಎದ್ದು ಹೋಗಿದೆ ಆ ಟೇಬಲ್ ಇಂದ ಹೇಳಿ ಯೋಗೇಶ್ ಅವ್ರೆ. ಅದು ನನ್ ಮೇಲೆ ಆಗುತ್ತೆ ಫ್ರಸ್ಟ್ರೇಷನ್, ಬಿಕಾಸ್ ನಾನೇ ಅದಕ್ಕೆ ಕೇಳ್ತಾ ಇರೋದು. ಯಾಕೆಂದ್ರೆ ನಾವು ಯು ಆರ್ ವೇರಿಂಗ್ ಎ ಡಿಫ್ರೆಂಟ್ ಹ್ಯಾಟ್. ಕ್ಯಾಮ್ರಾ ಮಾಡ್ಕೊಟ್ಟಾಗ ಅಯ್ಯೋ ಯಾಕೆ ಹಿಂಗ್ ಮಾಡ್ಬಿಟ್ಟೆ, ಯಾಕೆ ಕ್ಯಾಮ್ರಾಮ್ಯಾನ್ ನೀವು ಎಡಿಟಿಂಗ್ ಟೇಬಲ್ ಅಲ್ಲಿ ಕ್ಯಾಮ್ರಾಮ್ಯಾನ್ ನೀವ್ ಆಗಿರ್ಲಿ ಪರವಾಗಿಲ್ಲ, ಬಟ್ ಹಿ ಬಿಕಮ್ಸ್ ಅ ಥರ್ಡ್ ಪರ್ಸನ್. ಅವ್ನು ಯಾಕೆ ಹಿಂಗ್ ಮಾಡ್ದ ಅಂತ ಅವನು ಬಯಕ್ ಶುರು ಮಾಡ್ತೀರಾ ನೀವು. ಆಗಿದೆ, ಎಷ್ಟೊಂದು ಆಗಿದೆ ಅದು. ಸೊ ಕೆಲವು ಟೈಮ್ ನಾವು
ವಿಷನ್ ಮಾಡಿದ್ದಕ್ಕಿಂತ ಡಿಫ್ರೆಂಟ್ ಆಗು ಬಂದಿದೆ, ಬಟ್ ಕೆಲವು ಚೆನ್ನಾಗೂ ಬಂದಿದೆ ನಾವ್ ಅನ್ಕೊಂಡಿದ್ದಕ್ಕಿಂತ. ಕೆಲವು ವಿ ಹ್ಯಾಡ್ ಟು ಡೂ ಕಾಂಪ್ರಮೈಸ್, ಬಟ್ ಎಷ್ಟೊಂದ್ ಕಡೆ ದೇರ್ ವರ್ ಇನ್ಸ್ಟೆನ್ಸಸ್ ಇನ್ನು ಬೇರೆ ತರ ಮಾಡಿದ್ರೆ ಜೋಡ್ಸಕ್ ಒಳ್ಳೇದಾಗ್ತಾ ಇತ್ತು ಅಂತ. ಹೌದು, ಕೆಲವು ಈ ಸಜೆಷನ್ ಶಾರ್ಟ್ಸ್ ಅಂತ ಹೇಳ್ತಾರೆ, ಇನ್ ತಲೆ ಅಲ್ಲಾಡ್ಸೋದು, ಸುಮ್ನೆ ಕೂತಿರೋದು, ಅಂತದ್ದು ಮಿಸ್ ಆಗ್ತಾ ಇರುತ್ತೆ. ಇವರು ಯಾರೋ ಒಬ್ರು ಡೈಲಾಗ್ ಹೇಳಿರ್ತಾರೆ, ಅಲ್ಲಿಗೆ ಯಾರೋ ಒಬ್ರದ್ದು ಹಾಕ್ಬೇಕು, ಅವ್ರದ್ದಿಲ್ಲ ಶಾರ್ಟ್. ಹೌದು. ರೀಶೂಟ್ ಏನಾದ್ರು ಮಾಡಿದ್ರ ನೀವು? ಕೆಲವು ಸೀನ್ ಮಾಡಿದೀವಿ ರೀಶೂಟ್. ಹೌದು, ರೀಶೂಟ್ ಮಾಡಿದೀರ. ಕೆಲವು ಅನಿವಾರ್ಯತೆನಲ್ಲಿ ಕೆಲವೆಲ್ಲ ಅಡ್ಜಸ್ಟ್ ಮಾಡ್ತೀರಾ, ಕೆಲವು ಇದಾಗದಿಲ್ಲಪ್ಪ ಒಂದು ಮಾಡ್ಲೇಬೇಕು ಅನ್ಕೊಂಡು ನೆಕ್ಸ್ಟ್ ವೀಕೆಂಡ್ ನೋ ಕಾಸ್ಟ್ಕೋ ಬನ್ನಿ ಎಲ್ಲಾರು ತಿರ್ಗಾ ಅದೇ ಡ್ರೆಸ್ ಹಾಕೊಂಡು ಅಂತ ಅಲ್ವಾ, ಅಲ್ಲಿ ಕೂತಿರ್ತಾರೆ, ಇದೇ ಡ್ರೆಸ್ ಹಾಕೊಂಡಿರ್ಬೇಕು ಅಂತ ನಮ್ಮ ಮ್ಯಾನೇಜರ್. ಅದ್ಭುತ. ಆಮೇಲೆ ಬೇರೆಯವರ ಅನಿಸಿಕೆ, ಜರ್ನಿ, ವಿಶ್ವನಾಥ್? ಇದು ನನಗೆ ಈ ಆಪರ್ಚುನಿಟಿ ಅದೇ ಥ್ಯಾಂಕ್ಸ್ ಟು ಶಂಕರ್. ಇದ್ರ ಬಗ್ಗೆ ಯೋಚನೆ ಮಾಡಿ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ ಇದು ಪಾರ್ಟ್ ಮಾಡ್ತೀಯಾ ಅಂತ ಕೇಳಿದ್ದು ನನಗೆ ತುಂಬಾನೇ ಒಂಥರ ಐ ಫೆಲ್ಟ್ ಸರ್ಪ್ರೈಸ್ ಪ್ಲೆಸೆಂಟ್ಲಿ ಅಂಡ್ ಆಲ್ಸೋ ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಒಂಥರ ಡಿಫ್ರೆಂಟ್ ಇದು ಮಾಡಿದ್ದು. ಇದೇನು ಯುನೋ ಇನ್ ದ ಸೆನ್ಸ್ ಇದನ್ನ ಕಪಲ್ ಆಫ್ ಟೈಮ್ಸ್ ಮಾಡಿದಾಗ ಅರ್ಥ ಆಗ್ತಾ ಇತ್ತು. ಇಟ್ಸ್ ಲೈಕ್ ಎ ರಿಯಲ್ ಲೈಫ್ ಸಿಚುವೇಶನ್ ಅಂಡ್ ಪ್ರಾಬ್ಲಮ್ಸ್. ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ಒಂದು ಫ್ಯಾಂಟಸಿ ಇದ್ ಮಾಡ್ತೀವಿ, ಅಥವಾ ಒಂದು ಕಾಮಿಡಿ ಇದ್ ಮಾಡ್ತೀವಿ, ಅಥವಾ ಒಂದು ತುಂಬಾ ಆಲ್ ದ ಫುಲ್ ಬೆಲ್ಸ್ ಅಂಡ್ ವಿಸಲ್ಸ್ ಹಾಕ್ಬಿಟ್ಟು. ದಿಸ್ ಇಸ್ ಲೈಕ್ ಒನ್ ಆಫ್ ದೋಸ್ ಟಾಪಿಕ್ಸ್, ಪ್ರಾಕ್ಟಿಕಲ್ ಇನ್ ದ ಸೆನ್ಸ್. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ ಇದು. ಅಲ್ವಾ, ಇಟ್ಸ್ ದಿಸ್ ಇಸ್ ಎ ಗುಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ ಇಲ್ಲಿ ಒಂದು, ದಟ್ ಹ್ಯಾಸ್ ಟು ಬಿ ಸಾಲ್ವ್ಡ್ ಬೈ ಸಂಬಡಿ ಅಂತ. that is what I was going through my mind, like what is that we are ಏನ್ ಹೇಳ್ತಾ ಇದೀವಿ ಇದರಿಂದ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇದರಿಂದ what is coming out of it ಅಂತ. ಸೊ ಮಾಡ್ತಾ ಕಪಲ್ ಆಫ್ ಟೈಮ್ಸ್ ದಟ್ ಇವನ್ ದೋ ಶಾರ್ಟ್ ಆಗಿದ್ರು ಇಟ್ ಮೇಡ್ ಮೀ ಥಿಂಕ್ ಥ್ರೂ ಇದನ್ನ ಸ್ವಲ್ಪ. ಸೊ ಇಟ್ ಟರ್ನ್ ಔಟ್ ಟು ಬಿ ಐ ಆಮ್ ಫೀಲಿಂಗ್ ಪ್ರೌಡ್ ಆಫ್ ಬೀಂಗ್ ಪಾರ್ಟ್ ಆಫ್ ಇಟ್. ಸೊ ಐ ಲೈಕ್ಡ್ ಇಟ್. ನಾನೊಂದೆರಡು ಮಾತಾಡ್ಬೋದಾ? ದಯವಿಟ್ಟು. Of course, it was a great teamwork. We had very special moments in each of the day we met. Special kudos to Shankar's wife. She kept us well fed. I mean, Shankar is also a very good cook, but time coffee tindi. ಆಯ್ತಾ, ನಾನು ಮೈತ್ರಿ ಅದೇ ಡ್ರೆಸ್ ಹಾಕೋಬೇಕು, ಅದೇ ತರ ಮೇಕಪ್ ಮಾಡ್ಕೋಬೇಕು. ಬಟ್ ಕುಡೋಸ್ ಟು ಮೀ ಅಂಡ್ ಮೈತ್ರಿ. ನಾವು ಹೀರೋಯಿನ್ ಏನೋ, ಎಲ್ಲರೂ ಹೀರೋಯಿನ್ ಲೇಟ್ ಆಗಿ ಬರ್ತಾರೆ ಅಂತಾರೆ ಮೂವಿನಲ್ಲಿ, ಆದ್ರೆ ಶಂಕರ್ ಹೇಳಿದ ಟೈಮ್ಗೆ 7 ಅಂದ್ರೆ 7 ವಿತ್ ಡ್ರೆಸ್ ನಾವಲ್ಲಿ ಇರ್ತಿದ್ವಿ, ಆನ್ ಟೈಮ್ ಇರ್ತಿದ್ವಿ. ಹೀರೋಯಿನ್ಗಳು ಫಸ್ಟ್ ಬರ್ತಿದ್ವಿ, ಹೀರೋಗಳು ನಿಧಾನಕ್ ಬರ್ತಿದ್ರು. ಆಯ್ತಾ, ಅಷ್ಟದಕ್ ಫಸ್ಟ್ ಬಂದಿದ್ರೆ ಶಂಕರ್ಸ್ ವೈಫ್ ಯೂಸ್ ಟು ಕೀಪ್ ಅಸ್ ವೆಲ್ ಫೆಡ್. ಯಾಕಂದ್ರೆ ನಾವು ಮಕ್ಕಳಲ್ಲಿ ಮನೇಲಿ ಮಕ್ಕಳು ಕೆಲಸ ಎಲ್ಲ ಬಿಟ್ಟು ಬಂದಿದ್ರೆ ಬೇಜಾರಾಗ್ತಿತ್ತು. ಆದ್ರೆ ಶಿ ಯೂಸ್ ಟು ಶಂಕರ್ ಮೇಡ್ ಶೋರ್ ಇಟ್ ವಾಸ್ ಲೈಕ್ ಇದೆಲ್ಲ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ ಅಂತ. ಸೊ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ ಫಂಕ್ಷನ್ ನಮ್ಗೆ. ನಂಗೆ ಇದು ನೀವ್ ಹೇಳಿದ್ರಲ್ಲ, ಈ ಊಟ ಹಾಕೋದು, ಈ ಶಾರ್ಟ್ ಫಿಲಂ ಕಿರುಚಿತ್ರಗಳು ಮಾಡಬೇಕಾದ್ರೆ ಇದು ಒಂದು ಸಂಸ್ಕೃತಿ. ಯಾಕೆಂದ್ರೆ ಯಾರಿಗೂ ದುಡ್ಡು ಬೇರೆ ಇನ್ನೊಂದು ರೀತಿನಲ್ಲಿ ಏನೋ ಕೊಡಲ್ಲ. ಅದು ಏನಿರೋದು ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಶಂಕರ್ ಅಥವಾ ಶಂಕರ್ ವೈಫ್ ಮಾಡಿರೋದು ಇದು ವಿಚಾರ ಏನು ಅಂತಂದ್ರೆ, ನೀವು ಯಾವುದೇ ಒಂದು ಈ ತರ ಶಾರ್ಟ್ ಫಿಲಂ ಯಾವುದೇ ಒಬ್ಬ ಕಲಾವಿದನ್ನ ಕರ್ಕೊಂಡ್ ಬಂದಾಗ ಹೊಟ್ಟೆ ತುಂಬಾ ಊಟ ಹಾಕಬೇಕು ಅನ್ನೋದು ಒಂದು ಏನು ಆ ಸಂಸ್ಕೃತಿ. ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮ್ಮ ಅಣ್ಣವ್ರನ್ನ ನೆನೆಸ್ಕೊಂಡಾಗ ಅವರು ಆ ಅನ್ನದ ಇಂಪಾರ್ಟೆನ್ಸ್ ನ ಹೇಳೋದು. ಅಂದ್ರೆ ಕಲಾವಿದರಿಗೆ ಅವತ್ತಿನ ಊಟ ತುಂಬ್ತು, ಆ ನೆಮ್ಮದಿ ಸಿಕ್ತಾಗ್ಲೇ ಆ ಕಲಾವಿದನ ನಿಜವಾಗ್ಲೂ ಅವನಲ್ಲಿ ಹೆತ್ತು ತೆಗೆಯುವಂಥದ್ದು ಅಲ್ಲಿ ಆ ಪ್ರಕ್ರಿಯೆ ಶುರು ಆಗದೆ ಅಲ್ಲಿಂದ. ಹಾಗಾಗಿ ಅಗೈನ್ ವೆರಿ ಟ್ರೂ ನೀವು ಹೇಳಿರೋದು ಶ್ರೀಲಕ್ಷ್ಮಿ ಅವರೇ. ಏನು ಅವರ ಶಂಕರ್ ಅವ್ರ ವೈಫ್ಗೆ ಕೂಡೋಸ್. ಥ್ಯಾಂಕ್ ಯು, ಫ್ಯಾಂಟಾಸ್ಟಿಕ್.
ನಾನ್ ಹೇಳ್ಬೇಕಂತೆ ಫಸ್ಟ್ ಆಫ್ ಆಕ್ಚುಲಿ ಶಂಕರ್ ಅವರು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶಂಕರ್, ಹೇಳೋದ್ ಮರ್ತ್ಬಿಟ್ಟೆ. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ. ಏನಂದ್ರೆ ಅವ್ರು ಹೇಳ್ಬೇಕಾದ್ರೆ ಸ್ಕ್ರಿಪ್ಟ್ ಬಿಲೀವ್ ಇಟ್ ಆರ್ ನಾಟ್ ರೆಡಿ ಆಗಿತ್ತು. ನಾವು ಫಸ್ಟ್ ಮೀಟಿಂಗ್ ಅಲ್ಲಿ ಡೈಲಾಗ್ಸ್ನ ಜಸ್ಟ್ ರಿಹರ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಇದು ಪೂರ್ತಿ ಮೂವಿ ಶೂಟಿಂಗ್ 2 weeks ಅಲ್ಲಿ ಮುಗಿಸಿದ್ವಿ. ಅದ್ ಬೇರೆ ಅವಾಗ ಏನ್ ನವರಾತ್ರಿ ಇರೋದ್ರಿಂದ ನಾವೆಲ್ಲ ಬುಕ್ಡ್ ಔಟ್, ನೀವ್ ಹೇಳ್ದಂಗೆ ಅರ್ಶನ ಕುಂಕುಮ ಬ್ಲೌಸ್ ಪೀಸ್ ಎಕ್ಸ್ಚೇಂಜ್ಗೆ ವಿ ವರ್ ಆಲ್ ಬಿಸಿ. ಬಟ್ 2 weeks ಅಲ್ಲಿ ಮೂವಿ ಮುಗಿಸಿದ್ದು. ಸೊ ಇಟ್ಸ್ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹೋಯ್ತು, ಎಲ್ಲಾರ್ದು ಕೋಆಪರೇಷನ್ ಇತ್ತು, ತುಂಬಾ ಖುಷಿ ಆಯ್ತು ಎಲ್ರ ಜೊತೆ ವರ್ಕ್ ಮಾಡೋದಕ್ಕೆ. ಸೊ ಆಲ್ ಐ ಕ್ಯಾನ್ ಸೇ ಇಸ್ ಬನ್ನಿ ಮೂವಿ ನೋಡಿ, ನಮ್ನ ಪ್ರೋತ್ಸಾಹಿಸಿ. ಅಂಡ್ ಶಂಕರ್ ನಿಮ್ದು ಫಸ್ಟ್ ಮೂವಿ ಅಂತ ಅನ್ಸದೇ ಇಲ್ಲ, ತುಂಬಾ ಚೆನ್ನಾಗಿ ನಮ್ನೆಲ್ಲ ನೋಡ್ಕೊಂಡ್ರಿ. ಥ್ಯಾಂಕ್ ಯು. ಬಹಳಷ್ಟು ಜನ ಹೇಳಿದ್ರು ಶಂಕರ್ ಅವರೇ, ಈಗ ಮೊದಲನೇ ಸಿನಿಮಾ, ಈ ಮೊದಲನೇ ಸಿನಿಮಾಕ್ಕೆ ಅದೊಂದು ಗೀಳಿರುತ್ತೆ. ನಾನೇ ಕ್ಯಾಮರಾ ಸೆಂಟ್ರಲ್ಲಿ ಸಾಕಷ್ಟು ಹೊತ್ತು ಅದ್ರ ಮುಂದೆ ನಿಂತ್ಕೊಂಡು ನಾನೇ ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ. ನೀವ್ ಆ ಬ್ಯಾಟ್ ಅನ್ನ ಬೇರೆಯವ್ರಿಗೆ ಬಿಟ್ಕೊಟ್ಬಿಟ್ರಲ್ಲ, ಏನ್ ಕತೆ ನಿಮ್ದು ಅಂತ ಇಲ್ಲಿ? ಎರಡು ಕಾರಣ. ಒಂದು, ಮುಖ್ಯವಾದ ಪಾತ್ರಕ್ಕೆ ಬಹುಶಃ ನಾನು ಸೂಕ್ತ ಅಲ್ಲ ಅಂತ ನನಗೆ ಅಂತ ಅನ್ಸ್ತು ಫಸ್ಟ್. ಸರಿ, ಆದ್ರೂ ನಿಮ್ಮನೆ ಕನ್ನಡಿ ಸುಳ್ಳು ಹೇಳ್ತಾ ಇದೆ ಬೈದವೆ, ಆದ್ರೂ ಇರ್ಲಿ ಹೇಳಿ. ಒಂದ್ ಕಾರಣ. ಇನ್ನೊಂದ್ ಕಾರಣ, ತಗೊಂಡ್ಬಿಟ್ಟಿದ್ರೆ ಅಂತ ಮನ್ಸಲ್ಲಿ ಏನೋ ಒಂದು ನಾನ್ ಸ್ವಾರ್ಥಿ ಅಂತ ನನ್ ಮನ್ಸಲ್ಲಿ ಕೋರಿತಾ ಇರೋದು. ಅದು ನೋಡಿ ನಿಜ, ಅದು ನಿಜ, ನನಗೆ ಅದು ಬೇಕಿರ್ಲಿಲ್ಲ. ಅದು ನನಗೆ ತಗೊಂಡಾಗ ಚೆನ್ನಾಗಿರುತ್ತೆ, ಆಮೇಲೆ ಮನ್ಸಲ್ಲಿ ಕೊರಿತಾ ಇರುತ್ತೆ, ಇಲ್ಲ ನಾನೇ ತಗೊಂಡ್ಬಿಡಿ, ಎಲ್ಲ ನಾನು ಸ್ವಾರ್ಥದನ ಬೇಡ ಅಂತ ಅನ್ಸ್ತು. ಪ್ರಾಬ್ಲಿ ಅದು ನನ್ನ ಕಾರಣ. ಹಂಚು ತಿಂದರೆ ಹಬ್ಬ ಅಂತ ಹೇಳಿ. ಅದು ಅದು ಶಂಕರ್ ಆಲ್ಸೋ ಅವ್ರು ಆಕ್ಟ್ ಮಾಡಿದ್ದಾರೆ ಇನ್ನೊಂದ್ರಲ್ಲಿ, ನಮಗೆಲ್ಲ ಸರ್ಪ್ರೈಸ್ ಆಗಿತ್ತು ನೋಡಿದ್ದಾಗ. ಮೂವಿ ಒಂದು ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ರು. ನಾವು ಅದನ್ನ ನೋಡಿರ್ಲಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಟ್ ವಾಸ್. ನಾನು ಹೇಳ್ತೀನಿ ಅನ್ಸುತ್ತೆ, ಸಕಲಾಗಿತ್ತು ಅಂತ ಹೇಳಿದೀನಿ ನಾನು. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಶಂಕರ್. ಸೊ ಒಂಥರ ಅದು ಅಪ್ಪ ಅಂತ ಒಂದು ಇದು. ಸೊ ಈಸ್ ಡನ್ ಎ ಗ್ರೇಟ್ ಜಾಬ್. ಸೊ ದಟ್ ಇಸ್ ವೈ ನಾನು ಸರ್ಪ್ರೈಸ್ ಆಗಿದ್ದೆ ಅವಾಗ, ಇನ್ ದ ಸೆನ್ಸ್ ಇವರೇ ಮಾಡ್ಬೋದಾಯ್ತಲ್ಲ ಇದನ್ನ ಅಂತ ಇನ್ ಜನರಲ್. ಸೊ ಅದಕ್ಕೆ ನಾನು ಹೇಳಿದ್ವಿ ವಿಶ್ವನಾಥ್ ಅವರೇ, ಅವರು ಎರಡು ವಿಚಾರ ಮಂಡಿಸಿದ್ರು. ಮೊದಲನೇ ಅಲ್ಲೇ ರಿಜೆಕ್ಟ್, ಮೂತಿ ಅದೆಲ್ಲ ಏನೋ ಹೇಳಿದ್ರು, ನೋಡ್ರೆ ಹಾವಭಾವ ಎಲ್ಲ ನಡೆಯುತ್ತೆ. ಸೆಕೆಂಡ್, ನಿಜವಾಗ್ಲೂ ಅದು ಸತ್ಯ. ಯಾಕೆಂದ್ರೆ ಒಬ್ಬ ಬರ್ದಾಗ ಇದೇನು ನನ್ನ ಬಾಳೆ ಎಲೆನೆಲ್ಲ ನಾನೆಲ್ಲ ತುಂಬ್ಕೊಂತ ಇದ್ದೀನಿ ಅಂತ ಅವ್ನು ತುಂಬ್ಕೊಂಡಿರಲ್ಲ, ಆದ್ರೂ ಎಲ್ಲೋ ಒಂದ್ ಕಡೆ ಕೊರಿತಾ ಇರುತ್ತೆ. ಮೊದಲನೇದಾಗಿ ಬೇರೆಯವ್ರಿಗೆ ಹಾಕ್ಬಿಡೋಣ, ಬೇರೆಯವ್ರಿಗೆ ಬಡ್ಸ ಆಮೇಲೆ ಬಡ್ಸ್ಕೊಳ್ಳೋಣ ಅನ್ನೋ ವಿಚಾರ ಬರುತ್ತೆ. ಅದು ಅವ್ರು ಹೇಳಿದ್ದು ಅಕ್ಷರಶಃ ಸತ್ಯ ಅಲ್ವಾ? ಅವ್ರ ಸ್ವಲ್ಪ ಅವ್ರ ಮೆಚುರಿಟಿ ಇಂದ ಬೇರೆಯವ್ರಿಗೆಲ್ಲ ಅವರು ಸ್ವಲ್ಪ ಇಟ್ಕೊಂಡಿದ್ದಾರೆ ಅವರು ಆಪರ್ಚುನಿಟಿ. ಹೌದು, ಐ ಥಿಂಕ್ ಈಸ್ ಜನರಸ್ ಎನಫ್ ಟು ಗಿವ್ ಅದರ್ಸ್ ಆಪರ್ಚುನಿಟಿ. ಜೀವನ ಪಾಠ ಕಳಿಸ್ತಾ ಹೋಗ್ತಾ ಇರುತ್ತೆ, ಹಾಗಾಗಿ ಆ ಮೆಚುರಿಟಿ ಬರ್ತಾನೆ ಇರುತ್ತಲ್ವಾ. ನನಗೆ ಆಕ್ಚುಲಿ ಈ ಯಾರು ಪರಿಚಯ ಇಲ್ಲ, ನಿನ್ನೆ ಮಾತಾಡಿದ್ದಷ್ಟೇ ನಿಮ್ಮ ಹತ್ರ ಒಂಚೂರು. ಬಟ್ ಎಷ್ಟೋ ಹಲವಾರು ವರ್ಷಗಳಿಂದ ಮುಖ ಪರಿಚಯ, ಸ್ವಭಾವಗಳು, ಪ್ರತಿಯೊಬ್ಬರ ಸ್ವಭಾವಗಳು ಅವನ್ನೆಲ್ಲಾನು ಪರಿಚಯ ಮಾಡಿಕೊಂಡು ಇನ್ನು ಸುಸೂತ್ರವಾಗಿ ಸುಲಲಿತವಾಗಿ ಮಾತಾಡ್ತಾ ಇದೀವಿ. ಎಷ್ಟೋ ವರ್ಷಗಳು ಗೊತ್ತಿರೋ ಹಾಗೆ ನಿಮ್ಗೆಲ್ಲ ಪರಿಚಯ ಇತ್ತು. ನಮ್ಮನ್ನ ಇದೇ ಸ್ಕ್ರೀನ್ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದೀನೋ, ನಿಮ್ಮ ನಡುವೆ ನಾನು ಒಬ್ಬನಾಗಿದ್ದೀನೋ ಅದೇ ರೀತಿ ನಿಮ್ಮ ಜೊತೆ ಮಾತಾಡಿದಾಗ ಅಷ್ಟು ಸುಲಭವಾಗಿ, ಆರಾಮಾಗಿತ್ತು, ಖುಷಿಯಾಗಿತ್ತು, ಮಜವಾಗಿತ್ತು. ಮತ್ತೊಮ್ಮೆ ನಿಮ್ಮ ಬ್ರೋಕರ್ ಚಿತ್ರಕ್ಕೆ ಕಂಗ್ರಾಚ್ಯುಲೇಷನ್ಸ್. ಏನಂದ್ರೆ ಆ ಜರ್ನಿ, ಡೆಸ್ಟಿನೇಷನ್ ಅಂತ ಎಲ್ಲಾದ್ರೂ ಹೋಗ್ಲಿ, ಆ ಜರ್ನಿ ಇದೆಯಲ್ಲ, ಆ ಪ್ರೋಸೆಸ್, ಅದನ್ನೆಲ್ಲ ನೀವು ಖುಷಿಯಾಗಿ ಮಾಡಿ ನಿಮ್ಮ ಸಂಬಂಧಗಳು ಇನ್ನೂ ಒಂದಷ್ಟು ಗಟ್ಟಿ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ನನ್ನ ಅನಂತ ಅಭಿನಂದನೆಗಳು. ಬಹಳಷ್ಟು ಖುಷಿ ಆಯ್ತು ಮಾತಾಡಿ. ಮತ್ತೊಮ್ಮೆ TKSFF ಅವ್ರು ನಮ್ಗೆ ಇದನ್ನ ಮಾತಾಡೋ ಅಂತ ಒಂದು ಆಸ್ಪದ ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ನಿಮ್ಮ ಶ್ರೀವತ್ಸ ಪ್ರಹ್ಲಾದ. ನಮಸ್ಕಾರ.